ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ವಿಡಿಯೋ. ನಿಮಗೂ ಕೂಡ ಇಂಗ್ಲಿಷ್ ನಲ್ಲಿ ಕಾನ್ಫಿಡೆಂಟ್ ಆಗಿ ಜನರ ಮುಂದೆ ಮಾತಾಡಬೇಕನ್ನುವಂತಹ ಆಸೆ ಇದೆಯಾ? ಆಸೆ ಆದ್ರೂ ಎಲ್ಲರಿಗೂ ಇರುತ್ತೆ, ಬಟ್ ತುಂಬಾ 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 ಕಡಿಮೆ ಜನರಿಗೆ ಇಂಗ್ಲಿಷ್ ನಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬರುತ್ತೆ. ಯಾಕೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ಯಾವಾಗ್ಲೂ ಅವ್ರಿಗೆ ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಇರುತ್ತೆ. ಅಂಡ್ ಆ ಭಯ ಯಾಕೆ ಬರುತ್ತೆ ಅಂದ್ರೆ ಅದೊಂದು ರಿಯಲ್ ಭಯ, ಅಂದ್ರೆ ರಿಯಲ್ ಫಿಯರ್. ತಪ್ಪು ಮಾಡ್ತೀನಿ ಅಂತ ಭಯ ಯಾಕೆ ಬರುತ್ತೆ ಅಂದ್ರೆ ನೀವು ಮಾತಾಡುವಾಗ ತುಂಬಾ ತಪ್ಪುಗಳನ್ನ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಆ ತಪ್ಪುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾ ಇರೋದು. ಸೊ ಈ ಒಂದು ಕ್ಲಾಸ್ ಅಲ್ಲಿ ನೀವು ನೀವಷ್ಟೇ ಅಲ್ಲ, 90% ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡುವಂತಹ ಜನ, 90% ಜನ ಮಾಡುವಂತಹ 25 ಗ್ರಾಮರ್ ಮಿಸ್ಟೇಕ್ಸ್ ಅನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವಿತ್ ಎಕ್ಸ್ಪ್ಲನೇಷನ್, ಸಿಂಪಲ್ ರಿಲೇಟಬಲ್ ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಕಲಿಸ್ತಾ ಹೋಗ್ತೀನಿ. ಅಂಡ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಸೊ ನಿಮ್ಮ ಇಂಗ್ಲಿಷ್ ನ ಕಾನ್ಫಿಡೆನ್ಸ್ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಇವತ್ತಿನ ಈ ಒಂದು ವಿಡಿಯೋ, ಇವತ್ತಿನ ಕ್ಲಾಸ್ ಮುಗಿಯೋದರ ಒಳಗಾಗಿ. ಯಾಕೆ ಅಂದ್ರೆ ನಿಮ್ಮ ಮಿಸ್ಟೇಕ್ಸ್ ಗಳು ಕಡಿಮೆ ಆಗ್ಬೇಕು ಅಂಡ್ ಬೇರೆಯವರು ಮಾತಾಡುವಾಗಲೂ ಕೂಡ ಅವರ ಮಿಸ್ಟೇಕ್ಸ್ ಗಳು ನಿಮಗೆ ಗುರುತಿಸ್ಲಿಕ್ಕೆ ಬರ್ತಾ ಇದೆ ಅಂದ್ರೆ ಆಟೋಮೆಟಿಕಲಿ ಆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಎಸ್, ಅದು ಆಟೋಮೆಟಿಕಲಿ. ಯಾಕಂದ್ರೆ 90% ಜನ ಈ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಈ ಮಿಸ್ಟೇಕ್ಸ್ ಅನ್ನ ಕಲ್ಕೊಂಡ್ಬಿಟ್ರೆ ನಿಮ್ಮ ಮಿಸ್ಟೇಕ್ಸ್ ಗಳು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಅಂಡ್ ನೀವು ಒಬ್ಬ ಕಾನ್ಫಿಡೆಂಟ್ ಸ್ಪೀಕರ್ ಆಗಿ ಇಂಗ್ಲಿಷ್ ನಲ್ಲಿ ಮಾತಾಡ್ತೀರಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಹುಸೇನ್ ನಾಯ್ಕರ್. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೈ ಕ್ವಾಲಿಟಿ ಕಾಂಟೆಂಟ್ ಗಾಗಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ ಪೇಷಂಟ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕಿದೆ, 4 ಜನ ಇರಲಿ, 40 ಜನ ಇರಲಿ, 400 ಜನ ಇರಲಿ, ಒಂದು ಆಫೀಸ್ ಅಲ್ಲಿ ಮೀಟಿಂಗ್ ಅಲ್ಲಿ ಮಾತಾಡ್ತೀರಾ. ಜನ ಅವರ ಸಮಯವನ್ನ ಕೊಟ್ಟು ನಿಮಗೆ ಕೇಳಿದ್ದಾರೆ ಅಂದ್ರೆ ಅವರಿಗೆ ನೀವು ಥ್ಯಾಂಕ್ಸ್ ಅನ್ನ ಹೇಳಬೇಕು. ಬಟ್ ತಪ್ಪಾಗಿ ಥ್ಯಾಂಕ್ಸ್ ಅನ್ನ ಹೇಳಬಾರ್ದು ಇಂಗ್ಲಿಷ್ ನಲ್ಲಿ. ಸೊ ಈ ಒಂದು ವಾಕ್ಯ ನೋಡಿ, ತುಂಬಾ ಜನ ಈ ರೀತಿ ಹೇಳ್ತಾರೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ ಪೇಷಂಟ್ಲಿ ಅಂತ ಹೇಳಿ. ಬಟ್ ಈ ವಾಕ್ಯ ಸರಿ ಇದೆಯಾ? ಇಲ್ಲ, ಈ ವಾಕ್ಯ ತಪ್ಪಿದೆ, ಗ್ರಾಮ್ಯಾಟಿಕಲಿ ತಪ್ಪಿದೆ. ಈ ವಾಕ್ಯ ನಾವು ಎಷ್ಟು ಬಾರಿ ಬಳಸ್ತೀವಿ? 100 ಬಾರಿ ಹೇಳ್ತೀವಿ ನಾವು ಇದನ್ನ ನಮ್ಮ ಲೈಫ್ ನಲ್ಲಿ. ಸೊ ಬನ್ನಿ ಹಾಗಾದ್ರೆ ಏನ್ ತಪ್ಪಿದೆ ಅಂದ್ರೆ ಈ ಒಂದು ವಾಕ್ಯದಲ್ಲಿ ನೋಡಿ, ಲಿಸ್ನಿಂಗ್ ಇದೆಯಲ್ಲ, ಲಿಸ್ನಿಂಗ್ ನ ನಂತರ ಇಲ್ಲಿ ಪ್ರೆಪೋಸಿಷನ್ ಬರಬೇಕು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ ತಪ್ಪಾಗುತ್ತೆ. ಸೊ ನೀವು ಅದನ್ನ ಹೇಳ್ಬೇಕು, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ ಪೇಷಂಟ್ಲಿ ಅಂತ ಹೇಳಿ. ಸೊ ಅಲ್ಲಿ ಟು ಅನ್ನುವಂತಹ ಪ್ರೆಪೋಸಿಷನ್ ಬರಲೇಬೇಕು. ಅಂದಾಗ ನಿಮ್ಮ ಇಂಗ್ಲಿಷ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಅಂಡ್ ಮಾತಾಡುವಾಗ ನೀವು ಒಬ್ಬ ಪ್ರೊಫೆಷನಲ್, ಒಳ್ಳೆ ಸ್ಪೀಕರ್, ಎಜುಕೇಟೆಡ್ ಪರ್ಸನ್ ಅನ್ನೋ ತರ ಜನ ನಿಮ್ಮನ್ನ ನೋಡ್ತಾರೆ. ರೈಟ್, ನಿಮ್ಮ ಫಸ್ಟ್ ಇಂಪ್ರೆಷನ್ ಮ್ಯಾಟರ್ ಆಗುತ್ತೆ. ಸೊ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ, ಕೇವಲ ಒಂದೇ ಎಕ್ಸಾಂಪಲ್ ನೋಡೋದು ಬೇಡ. ಸೊ ಇಲ್ಲಿ ಲಿಸನ್ ಟು ಮೀ ಅನ್ನುವಂಥದ್ದು ತಪ್ಪಾಗುತ್ತೆ. ಸೊ ಇಲ್ಲಿ ನಾವು ಟು ಹಾಕ್ಬೇಕು. ಲಿಸನ್ ಟು ಮೀ ಅಂದ್ರೆ ಇಲ್ಲಿ ಲಿಸನ್ ಅನ್ನುವಂತಹ ವರ್ಬ್ ನಂತರ ಟು ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ ಸಾಕು. ಲಿಸನ್ ಹಿಮ್ ಇಲ್ಲಿ ತಪ್ಪಾಗುತ್ತೆ, ಲಿಸನ್ ಟು ಹಿಮ್. ಸೊ ಇಲ್ಲಿ ಲಿಸನ್ ನಂತರ ಒಂದು ಆಬ್ಜೆಕ್ಟ್ ಹಾಕ್ತಾ ಇದ್ರೆ, ಸೊ ಇಲ್ಲಿರುವಂತದ್ದು ಆಬ್ಜೆಕ್ಟ್ ಪ್ರೋನೌನ್. ಸೊ ಈ ಪ್ರೋನೌನ್ ಹಾಕ್ತಾ ಇದ್ರೆ ಟು ಅನ್ನ ಅಲ್ಲಿ ಹಾಕ್ಲೇಬೇಕು. ಲಿಸನ್ ಹರ್, ಅವಳಿಗೆ ಕೇಳು, ತಪ್ಪಾಗುತ್ತೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು? ಲಿಸನ್ ಟು ಹರ್ ಅಂತ ಇದನ್ನ ಮಾಡ್ಬೇಕು. ಲಿಸನ್ ದೆಮ್ ತಪ್ಪಾಗುತ್ತೆ, ಲಿಸನ್ ಟು ದೆಮ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಲಿಸನ್ ಅಸ್ ತಪ್ಪಾಗುತ್ತೆ, ಲಿಸನ್ ಟು ಅಸ್ ಅಂದ್ರೆ ನಮ್ಮನ್ನ ಕೇಳು, ನಾವು ಹೇಳ್ತಾ ಇರೋದು ಕೇಳು. ಸೊ ನಾನು ಹೇಳ್ಬೋದು ಲಿಸನ್ ಟು ಮೀ, ಆ ಕಡೆ ಈ ಕಡೆ ನೋಡ್ಬೇಡಿ, ಹಿಂದೆ ಮುಂದೆ ವಿಡಿಯೋಸ್ ನೋಡ್ಬೇಡಿ, ನನ್ನನ್ನ ಕೇಳಿ. ಯಾಕೆಂದ್ರೆ ಈ ಸ್ಕಿಲ್ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ, ನಿಮ್ಮ ಕರಿಯರ್ ನಲ್ಲಿ ತುಂಬಾ ಪಾಸಿಟಿವ್ ಬದಲಾವಣೆಗಳನ್ನ ತಂದು ಕೊಡುತ್ತೆ. ಬಿಕಾಸ್ ಇವತ್ತು ತುಂಬಾ ಜನ ನಾನು ನೋಡ್ತೀನಿ, ಎಷ್ಟೋ ಜನ 10-15 ಸಾವಿರ ರೂಪಾಯಿ ಸ್ಯಾಲರಿಗಾಗಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಬಿಕಾಸ್ ಅವ್ರು ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡೋದಿಲ್ಲ. ಸ್ಕಿಲ್ಸ್ ಕಲೀಲಿಲ್ಲ ಅಂದ್ರೆ ಕೇವಲ ಡಿಗ್ರೀಸ್ಗಳ ಮೇಲೆ ಒಳ್ಳೆ ಜಾಬ್ಸ್ ಗಳು ಸಿಗೋದಿಲ್ಲ. ರೈಟ್, ಸೊ ಇವನು ವೆರಿ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಇದು ಇಟ್ಸ್ ಅ ಪಾರ್ಟ್ ಆಫ್ ಯೋರ್ ಪರ್ಸನಾಲಿಟಿ. ನೀವು ಯಾವ ರೀತಿ ಒಬ್ಬ ವ್ಯಕ್ತಿ ಇದ್ದೀರಾ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಕರಿಯರ್ ಎಲ್ಲನೂ ಡಿಪೆಂಡ್ ಆಗಿದೆ ಈ ಇಂಗ್ಲಿಷ್ ನ ಮೇಲೆ. ಇದನ್ನ ಸರಿಯಾಗಿ ಕಲ್ಕೊಳ್ಳಿ ಒಂದು ಸ್ಕಿಲ್ ಅನ್ನ. ಲಿಸನ್ ಯೋರ್ ಪೇರೆಂಟ್ಸ್ ತಪ್ಪು, ಲಿಸನ್ ಟು ಯೋರ್ ಪೇರೆಂಟ್ಸ್. ನೀವೇ ಹೇಳ್ತೀರಲ್ಲ, ನಿಮ್ಮ ಪೇರೆಂಟ್ಸ್ ಮಾತು ಕೇಳಬೇಕು ಅಂತ ಹೇಳಿ, ಲಿಸನ್ ಟು ಯೋರ್ ಪೇರೆಂಟ್ಸ್. ಅಲ್ಲಿ ಟು ಹಾಕೋದನ್ನ ಇನ್ಮೇಲಿಂದ ಮರಿಬೇಡಿ. ಹಲವಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಎರಡನೇ ಎಕ್ಸಾಂಪಲ್ಗೆ ಬರೋಣ. ಸೊ ಇಲ್ಲಿದ್ದಾರೆ ಹುಡುಗ ಅಂಡ್ ಹುಡುಗಿ, ಇಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ಸೊ ಈ ಹುಡುಗ ಇವನಿಗೆ ಹೇಳ್ತಾ ಇದ್ದಾನೆ, ಐ ಆಮ್ ರಿಮೆಂಬರಿಂಗ್ ಯು ಅ ಲಾಟ್, ಅಂದ್ರೆ ನಾನು ನಿನ್ನನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀನಿ. ಸೊ ಅವನು ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಲ್ಲಿ ಇದ್ದಾನೆ. ಸೊ ಹಾಗಾಗಿ ತಪ್ಪಾಗಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಏನ್ ತಪ್ಪಿದೆ ಅಂದ್ರೆ, ಸೊ ಇಲ್ಲಿ ನಾವು ರಿಮೆಂಬರ್ ಅನ್ನುವಂತಹ ವರ್ಬ್ ಅನ್ನ ING ಫಾರ್ಮ್ ನಲ್ಲಿ ಬಳಸೋದಿಲ್ಲ. ಸೊ ನಾವಿಲ್ಲಿ ಟೆನ್ಸ್ ಅನ್ನ ಚೇಂಜ್ ಮಾಡಿ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ,
ಸೊ ಇಲ್ಲಿ ING ಇಲ್ಲಿ ಈ ವರ್ಬ್ ಅನ್ನ ಬಳಸೋದಿಲ್ಲ, ಸೊ ಹಾಗಾಗಿ ನಾವು ಇದನ್ನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಹೇಳ್ಬೇಕಾಗುತ್ತೆ. ಐ ರಿಮೆಂಬರ್ ಯು ಅ ಲಾಟ್ ಅಂದ್ರೆ ಇದು ಸೇಮ್ ಅರ್ಥ ಕೊಡುತ್ತೆ, ನಾನು ನಿನ್ನನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ನೀವು ಗರ್ಲ್ ಫ್ರೆಂಡ್ ಇಲ್ಲ ಅಥವಾ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನಿಮ್ಮ ರಿಲೇಟಿವ್ಸ್ ಗೆ ಹೇಳ್ಬಹುದು, ಅಥವಾ ನಿಮ್ಮ ಸಿಸ್ಟರ್ ಆರ್ ಬ್ರದರ್ ಗೆ ಹೇಳ್ಬಹುದು. ಐ ರಿಮೆಂಬರ್ ಯು ಅ ಲಾಟ್ ಅಂದ್ರೆ ನಾನು ನಿನ್ನನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀನಿ ಅಥವಾ ಮಿಸ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ರಜತ್ ಪಾಟಿದಾರ್ ಇಸ್ ಗುಡ್ ಇನ್ ಕ್ರಿಕೆಟ್. ರಜತ್ ಪಾಟಿದಾರ್ ಕ್ರಿಕೆಟ್ ಆಡೋದ್ರಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಸೊ ನಾವು ಈ ಗುಡ್ ಅನ್ನುವಂತಹ ವರ್ಡ್ ಅನ್ನ ತುಂಬಾ ಸಲ ಬಳಸ್ತೀವಿ ಇಂಗ್ಲಿಷ್ ಅನ್ನ ಮಾತಾಡುವಾಗ. ಬನ್ನಿ ಇಲ್ಲಿ ತಪ್ಪೇನಿದೆ ಅಂದ್ರೆ ಗುಡ್ ಜೊತೆ ಯಾವಾಗ್ಲೂ ಇನ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಗುಡ್ ಜೊತೆ ಇನ್ ಬರೋದಿಲ್ಲ, ಆಟ್ ಬರುತ್ತೆ. ರಜತ್ ಪಾಟಿದಾರ್ ಈಸ್ ಗುಡ್ ಆಟ್ ಕ್ರಿಕೆಟ್. ಸೊ ನಾನು ಕೇವಲ ಒಂದೇ ವಾಕ್ಯ ನಿಮ್ಗೆ ಕಲಿಸ್ತಾ ಇಲ್ಲ, ಒಂದೇ ಮಿಸ್ಟೇಕ್ಸ್ ಕಲಿಸ್ತಾ ಇಲ್ಲ, ಅದರ ಜೊತೆ 10 ಎಕ್ಸಾಂಪಲ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ತುಂಬಾ ಬದಲಾವಣೆ ತರುತ್ತೆ. ಈಗ ಯಾರೋ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಅಲ್ಲಿ ಬಹಳ ಚೆನ್ನಾಗಿದ್ದಾನೆ, ಓದ್ಲಿಕ್ಕೆ ಬರೋದಿಲ್ಲ, ಸ್ಪೋರ್ಟ್ಸ್ ನಲ್ಲಿ ಮಾತ್ರ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕಂದ್ರೆ ಈಸ್ ಗುಡ್ ಆಟ್ ಸ್ಪೋರ್ಟ್ಸ್ ಅಂತ ನೀವು ಹೇಳ್ಬಹುದು. ಈಸ್ ಗುಡ್ ಆಟ್ ಡ್ರೈವಿಂಗ್, ಕಾರ್ ಡ್ರೈವಿಂಗ್ ಮಾಡೋದ್ರಲ್ಲಿ ಮಸ್ತ್ ಫಾಸ್ಟ್ ಇದ್ದಾನೆ, ಅವನು ಎಕ್ಸ್ಪರ್ಟ್ ಇದ್ದಾನೆ ಅಂತ ಹೇಳ್ತೇವಲ್ಲ ಅಲ್ಲಿ ಈಸ್ ಗುಡ್ ಆಟ್ ಡ್ರೈವಿಂಗ್, ಇನ್ ಬರೋದಿಲ್ಲ. ಶಿ ಈಸ್ ಗುಡ್ ಆಟ್ ಸಿಂಗಿಂಗ್, ಹಾಡೋದ್ರಲ್ಲಿ ಅವಳು ತುಂಬಾ ಚೆನ್ನಾಗಿದ್ದಾಳೆ. ಈಸ್ ಗುಡ್ ಆಟ್ ಇಂಗ್ಲಿಷ್, ಅವನು ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದ್ದಾನೆ ಅವನಂತೇವಲ್ಲ, ಅಲ್ಲಿ ಗುಡ್ ಇನ್ ಅಲ್ಲ, ಗುಡ್ ಆಟ್ ಬರಬೇಕು. ರೈಟ್, ಇದು ಫಿಕ್ಸ್ ಪ್ರೆಪೋಸಿಷನ್ ಅಂದ್ರೆ ಇದೇ ಪ್ರೆಪೋಸಿಷನ್ ಇಲ್ಲಿ ಬಳಸಬೇಕು, ಬೇರೆದು ಬಳಸೋ ಹಾಗಿಲ್ಲ ಅಂತ ಅರ್ಥ. ದೆನ್ ಹಿ ಈಸ್ ವೀಕ್ ಇನ್ ಇಂಗ್ಲಿಷ್, ಈಗ ವೀಕ್ ಇದಾನೆ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಆಟ್ ಬರೋದಿಲ್ಲ, ಅಲ್ಲಿ ಇನ್ ಬರುತ್ತೆ. ಸೊ ಇದರ ಹಿಂದೆ ಲಾಜಿಕ್ ಇದೆಯಾ ಸರ್ ಅಂತ ಕೇಳಿದ್ರೆ ಲಾಜಿಕ್ ಇಲ್ಲ. ಈ ನಮ್ಮ ಇಂಗ್ಲಿಷರು ಮಾಡಿರುವಂತಹ ರೂಲ್ಸ್ ಇದು, ಸುಮ್ಮನೆ ಇದನ್ನ ಕಣ್ಮುಚ್ಕೊಂಡು ಫಾಲೋ ಮಾಡಬೇಕು. ಇದಕ್ಕೆ ನಾವೇನಂತ ಹೇಳ್ತೀವಿ, ಫಿಕ್ಸ್ ಪ್ರೆಪೋಸಿಷನ್ಸ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ, ಫಿಕ್ಸ್ ಪ್ರೆಪೋಸಿಷನ್ಸ್ ಅಂತ ಹೇಳ್ತೀವಿ. ರೈಟ್, ಸೊ ನೆಕ್ಸ್ಟ್ ಒನ್ ಬರೋಣ, ಫೋರ್ತ್ ಒನ್. ಇಟ್ ಈಸ್ ಅ 6 months ಕೋರ್ಸ್ ಅಂತ ಹೇಳಿ. ಸೊ ಇದನ್ನ 0 to hero ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ತುಂಬಾ ಜನ ಅಕ್ರಾಸ್ ಕರ್ನಾಟಕದಿಂದ ಕಲಿತಾ ಇದ್ದಾರೆ. ಫಾಸ್ಟ್ ಆಗಿ ಇಂಗ್ಲಿಷ್ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ನೋಟ್ಸ್, ಟೆಸ್ಟ್, ಅಸೈನ್ಮೆಂಟ್ಸ್ ಎಲ್ಲ ಬೇಕಂದ್ರೆ ಈ ಕೋರ್ಸ್ ಅಲ್ಲಿ ನಾನು ನಿಮಗೆ ಕಲಿಸ್ತೇನೆ. ಸೊ ಈಗ ಇದು 6 ತಿಂಗಳದ ಒಂದು ವ್ಯಾಲಿಡಿಟಿ 6 ತಿಂಗಳ ಇರುವಂತಹ ಕೋರ್ಸ್. ಇಟ್ ಈಸ್ ಅ 6 months ಕೋರ್ಸ್ ಅಂದ್ರೆ ಇದು ಗ್ರಾಮ್ಯಾಟಿಕಲಿ ತಪ್ಪಿದೆ. ಸೊ ಏನ್ ತಪ್ಪಿದೆ ಅಂದ್ರೆ ಇಲ್ಲಿ ನಾವು 6 months ಅಂತ ಹೇಳ್ಬಾರ್ದು, 6 months ಅಂತ ಹೇಳ್ಬಾರ್ದು. ಈ ರೀತಿ ಬಂದಾಗ ಇಟ್ ಈಸ್ ಅ 6 month ಕೋರ್ಸ್ ಅಂತ ಹೇಳ್ಬೇಕು. ನೋಡಿ ಇಲ್ಲಿ ಎಸ್ ಸೇರಿಸಬಾರ್ದು, ಇಲ್ಲಿ 6 ಆದ ನಂತರ ಸ್ಮಾಲ್ ಒಂದು ಡ್ಯಾಶ್ ಹಾಕಿ ಮಂತ್ ಅನ್ನ ಹಾಕ್ಬೇಕು. ಎಂ ಕ್ಯಾಪಿಟಲ್ ಕೂಡ ಆಗುತ್ತೆ, ಅದು ಕೂಡ ಅಬ್ಸರ್ವ್ ಮಾಡಿ. ರಿಟರ್ನ್ ಇಂಗ್ಲಿಷ್ ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಹೇಗೆ ಬರೀತೀರಾ ಅನ್ನೋದು ಕೂಡ ನೋಡಿ, ಜನ ಜಡ್ಜ್ ಮಾಡ್ತಾರೆ ನಿಮ್ಮನ್ನ. ದೆನ್ ಇಟ್ ಈಸ್ ಅ 4-hour ಡ್ರೈವ್. ಸೊ ಎಲ್ಲೋ ಟ್ರಿಪ್ ಹೋಗುವಾಗ ನಾವು ಹೇಳ್ತೀವಲ್ಲ 4 ತಾಸಿನ ದಾರಿ ಅಂತ ಹೇಳಿ, ಕಾರ್ ತಗೊಂಡೋದ್ರೆ 4 ತಾಸಿನ ದಾರಿ ನಾವು ಹೇಳ್ಬೋದು. ಇಟ್ ಈಸ್ ಅ 4-hour ಡ್ರೈವ್. ಸೊ ಇಲ್ಲಿ 4 ಇದ್ರೂ ಕೂಡ ಅವರ್ಸ್ ಮಾಡಬೇಡಿ, ಇಲ್ಲಿ 6 ತಿಂಗಳಾಗಿದೆ ಅಂತೇಳಿ 6 months ಅಂತ ಮಾಡಬೇಡಿ. ಇಂಗ್ಲಿಷ್ ನಲ್ಲಿ ಈ ರೀತಿ ಬರೀತಾರೆ. ಸೊ ಈ ರೂಲ್ ಅನ್ನ ತುಂಬಾ ಜನ ಇಲ್ಲಿ ತಪ್ಪನ್ನ ಮಾಡ್ತಾರೆ. ಸೊ ಇದನ್ನ ಪ್ರಾಪರ್ ಆಗಿ ನೀವೇನ್ ಮಾಡಿ, ಬೇರೆಯವರು ಮಿಸ್ಟೇಕ್ಸ್ ಮಾಡಿದಾಗ ನೋಟಿಸ್ ಮಾಡಿ. ನೋಟಿಸ್ ಮಾಡೋದ್ರಿಂದ ಅವರನ್ನ ಕೀಳಾಗಿ ನೋಡಬೇಡಿ, ಬಟ್ ಅಟ್ ಲೀಸ್ಟ್ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ನನಗೆ ಇಂಗ್ಲಿಷ್ ಗೊತ್ತಿದೆ ಅಂತ ಹೇಳಿ. ಯಾವ ರೀತಿ ನೀವು ಇಂಗ್ಲಿಷ್ ಕಲಿತಾ ಹೋಗ್ತೀರಾ, ಬೇರೆಯವರ ತಪ್ಪುಗಳನ್ನು ನೀವು ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಂಡ್ ಅದರಿಂದ ಕೂಡ ಸ್ಲೋ ಆಗಿ ಕಾನ್ಫಿಡೆನ್ಸ್ ಬರುತ್ತೆ. ರೈಟ್, ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇದನ್ನ ನಿಮಗೆ ಕಲಿಸ್ತಾ ಇರೋದು. ಈಸ್ ರನ್ನಿಂಗ್ ಅ 5-star ಹೋಟೆಲ್, ಅವನು 5-star ಹೋಟೆಲ್ ನಡೆಸ್ತಾ ಇದ್ದಾನೆ. ಸೊ ಇಲ್ಲಿ 5 ಪ್ಲೂರಲ್ ಇದೆ ಅಂತ ಹೇಳಿ ಸ್ಟಾರ್ಸ್ ಮಾಡಬೇಡಿ, ತಪ್ಪಾಗುತ್ತೆ. ಇಟ್ ಈಸ್ ಅ 3-hour ಸೆಷನ್, ಇದು 3 ತಾಸಿನ ಸೆಷನ್, ಇದು 3 ತಾಸಿನ ಕ್ಲಾಸ್, ಇದು 3 ತಾಸಿನ ಕೋರ್ಸ್. ಅಲ್ಲಿ ನೋಡಿ 3 ಇದೆ ಅಂತ ಹೇಳಿ ಅವರ್ಸ್ ಅಂತ ಮಾಡಬೇಡಿ, ಅದು ತಪ್ಪಾಗುತ್ತೆ. ರೈಟ್, ಸೊ ಇಲ್ಲಿ ಇದನ್ನ ಇದೇ ರೀತಿ ಬರಿಬೇಕು, ಇಟ್ ಈಸ್ ಅ 3-hour ಸೆಷನ್ ಅಂತ ಹೇಳಿ. ಸೊ ಅರ್ಥ ಆಯ್ತಾ? ಈ ಮಿಸ್ಟೇಕ್ ಅನ್ನ ನೆಕ್ಸ್ಟ್ ಟೈಮ್ ಮಾಡಬೇಡಿ. ಇದು ಹೆಚ್ಚಾಗಿ ಎಲ್ಲಿ ತಪ್ಪು ಮಾಡ್ತೀರಾ ಅಂದ್ರೆ ಬರೆಯುವಾಗ, ಹೇಳುವಾಗ ಹೇಳ್ತೀರಾ ಬಟ್ ಬರೆಯುವಾಗ ತಪ್ಪನ್ನ ಮಾಡಬೇಡಿ. ರೈಟ್, ಸೊ ಇನ್ನ ಈ ಒಂದು ಕೋರ್ಸ್ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಕ್ವಿಕ್ 20 seconds ಅಲ್ಲಿ ಹೇಳ್ತೀನಿ. ನೀವು ಈ ಕೋರ್ಸ್ ಯಾರಿಗೆ ಅಂದ್ರೆ, ನಾನು ಹೇಳಿದ್ನಲ್ಲ 0 to hero level ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಯಾರಿಗೆ ಅಂದ್ರೆ, ಸೊ ಇದು ನೀವು ಇಂಗ್ಲಿಷ್ ಅಲ್ಲಿ ಈ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ, ಅಂದ್ರೆ ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ, ಅಥವಾ ನನಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಸರ್, ಆದ್ರೆ ನನಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ, ಅಂಡ್ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಸೆಂಟೆನ್ಸ್ ಫಾರ್ಮ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಅಂದ್ರೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅಂಡ್ ಮಾತಾಡ್ಲಿಕ್ಕೂ ಯಾಕೆ ಬರ್ತಾ ಇಲ್ಲ ಅಂದ್ರೆ ಎಲ್ಲಿ ತಪ್ಪು ಮಾಡ್ತೀನಿ ಅನ್ನುವಂತಹ ಭಯ ಆಗ್ತಾ ಇದೆ. ಸೊ ಭಯ ಯಾಕೆ ಆಗುತ್ತೆ ಅಂದ್ರೆ ಇಲ್ಲಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಈ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರೆ ಈ ಒಂದು ಕೋರ್ಸ್ ನಲ್ಲಿ ನೀವು ಡೆಫಿನೆಟ್ಲಿ ಇಂಗ್ಲಿಷ್ ಅನ್ನ ಕಲಿತೀರಾ. ಸೊ ಈ ಕೋರ್ಸ್ ಅಲ್ಲಿ, ಈ ಒಂದು ಕೋರ್ಸ್ ನಲ್ಲಿ ಏನಿರುತ್ತೆ ಅಂದ್ರೆ
ಸೊ ಈ ಕೋರ್ಸ್ ನಲ್ಲಿ ಲೈವ್ ಕ್ಲಾಸಸ್ ಇರ್ತವೆ. 30 days ನ ಒಂದು ಕೋರ್ಸ್ ಇರುತ್ತೆ. ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಸಿಗುತ್ತೆ 6 months ವರೆಗೆ. ಒಂದ್ಸಲ ಕೋರ್ಸ್ ಮುಗಿದ ನಂತರ ಎಲ್ಲಾ ಕ್ಲಾಸ್ ನೋಟ್ಸ್ ಟೆಸ್ಟ್ ನ ವ್ಯಾಲಿಡಿಟಿ 6 ತಿಂಗಳವರೆಗೆ ಇರುತ್ತೆ. ಇದ್ರ ಜೊತೆ PDF ನೋಟ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ, ತುಂಬಾ ಟೈಮ್ ಸೇವ್ ಆಗುತ್ತೆ. ನಾನೇ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಆನ್ಲೈನ್ ಟೆಸ್ಟ್ಗಳು ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಇವು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಈ ಕೋರ್ಸ್ ಅಲ್ಲಿ. ಯಾಕೆ ಅಂದ್ರೆ ಪ್ರಾಕ್ಟೀಸ್ ನಿಂದ ಪರ್ಫೆಕ್ಟ್ ಆಗ್ತೀರಾ ಒಂದು ಸ್ಕಿಲ್ ನಲ್ಲಿ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಇಲ್ಲ ಅಂದ್ರೆ ನೀವು ಎಷ್ಟೋ ಸಾವಿರ ಕ್ಲಾಸ್ ನೋಡ್ಕೊಳ್ಳಿ, ಪರ್ಫೆಕ್ಟ್ ಆಗೋದಿಲ್ಲ. ಸೊ ಆ ಪ್ರಾಕ್ಟೀಸ್ ಅನ್ನ ನೀವು ಈ ಕ್ಲಾಸ್ ನಲ್ಲಿ ಏನ್ ಮಾಡ್ತೀರಾ ನನ್ನ ಜೊತೆಲಿ. ಓಕೆ, ಕೋರ್ಸ್ ನ ವ್ಯಾಲಿಡಿಟಿ 6 months ಇರುತ್ತೆ ಅಂಡ್ 1.5 ತಿಂಗಳಲ್ಲಿ ನೀವು ಇಲ್ಲಿ ಇಂಗ್ಲಿಷ್ ಅನ್ನ ಕಲಿತೀರಾ. ಸೊ ಕ್ಲಾಸಸ್ ಎಲ್ಲಿ ನಡೀತಾವೆ ಅಂದ್ರೆ ಇದು ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಡೆಯುತ್ತೆ. ನಿಮ್ಮ ಸ್ಕಿಲ್ಸ್ ಅನ್ನ, ಇವತ್ತು ನಮ್ಮ ಜನರ ಹತ್ರ ಸ್ಕಿಲ್ಸೇ ಇಲ್ಲ. ಡಿಗ್ರಿ ಮುಗಿಸ್ ಬಂದಿದ್ದಾರೆ, ಆಲ್ರೆಡಿ 10-15 ಸಾವಿರ ರೂಪಾಯಿ ಜಾಬ್ ಮಾಡ್ತಾ ಇದ್ದಾರೆ, ಸ್ಕಿಲ್ಸೇ ಇಲ್ಲ. ಆ ಸ್ಕಿಲ್ಸ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಲಾಂಚ್ ಮಾಡಿರುವಂತಹ ಸ್ಕಿಲ್ ಬೂಸ್ಟರ್ ಆಪ್. ಕ್ಲಾಸಸ್ ಟೈಮಿಂಗ್ 7 PM ಈವ್ನಿಂಗ್ ಇರುತ್ತೆ, ಸಾಯಂಕಾಲ. ಅಂಡ್ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಈ ಕೋರ್ಸ್ ಅನ್ನ ನೇರವಾಗಿ ಜಾಯಿನ್ ಆಗಬಹುದು. ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ. ಸ್ಕಿಲ್ ಬೂಸ್ಟರ್ ಆಪ್ ನೀವು ಪ್ಲೇ ಸ್ಟೋರ್ ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ. ನೇರವಾಗಿ ನೀವು ಅಡ್ಮಿಷನ್ ಮಾಡಿಸ್ಬೇಕು. ಏನಾದರೂ ಡೌಟ್ಸ್ ಇದೆ ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ನಾವು ಬ್ಯಾಕ್ ಟು ದ ಟಾಪಿಕ್. 5ನೇ ಒಂದು ಮಿಸ್ಟೇಕ್. ಸೊ ಈಗ ಇಲ್ಲಿ ನೋಡಿ, ಇವನು ಏನ್ ಮಾಡ್ತಾ ಇದ್ದಾನೆ, ಸೊ ನಮ್ಮ ಇಂಡಿಯಾ ಬಿಟ್ಟು ಲಂಡನ್ಗೆ ಹೋಗ್ತಾ ಇದ್ದಾನೆ. ಸೊ ನಾವಿಲ್ಲಿ ಹೇಳ್ತಾ ಇದ್ದೀವಿ ಹಿ ಈಸ್ ಲಿವಿಂಗ್ ಟು ಲಂಡನ್. ಸೊ ಅವನು ಲಂಡನ್ಗೆ ಹೊರಡ್ತಾ ಇದ್ದಾನೆ ಅಥವಾ ಹೋಗ್ತಾ ಇದ್ದಾನೆ. ಬಟ್ ಈ ವಾಕ್ಯ ಕರೆಕ್ಟ್ ಇಲ್ಲ. ತುಂಬಾ ಕಡೆ ಯೂಸ್ ಆಗುತ್ತೆ. ನೀವು ಯೂಸ್ ಮಾಡ್ಲಿಲ್ಲ ಅಂದ್ರೂ ಕೂಡ ಬೇರೆಯವ್ರು ಯೂಸ್ ಮಾಡಿದಾಗ ಅರ್ಥ ಮಾಡ್ಕೋಬೇಕಲ್ಲ ಸರಿಯಾಗಿ. ಸೊ ಅದಕ್ಕೆ ನಾನು ನಿಮ್ಗೆ ಇದನ್ನ ಹೇಳ್ತಾ ಇರೋದು, ರೈಟ್. ಹಿ ಈಸ್ ಲಿವಿಂಗ್ ಟು ಲಂಡನ್. ಸೊ ಇಲ್ಲಿ ನಾವು ಲಿವಿಂಗ್ ಜೊತೆ ಟು ಬಳಸೋದಿಲ್ಲ, ಬದಲಾಗಿ ಏನ್ ಬಳಸ್ತೀವಿ, ಫಾರ್ ಅನ್ನ ಬಳಸ್ತೀವಿ. ಹಿ ಈಸ್ ಲಿವಿಂಗ್ ಫಾರ್ ಲಂಡನ್ ಅಂದ್ರೆ ಅವನು ಲಂಡನ್ಗೆ ಹೊರಡ್ತಾ ಇದ್ದಾನೆ. ಸೊ ಇಲ್ಲಿ ನಮ್ಮಲ್ಲಿ ತುಂಬಾ ಜನ ಗೋ ಅನ್ನ ಬಳಸ್ತಾರೆ, ಅದು ಕೂಡ ನೀವು ಬಳಸಬಹುದು. ಹಿ ಈಸ್ ಗೋಯಿಂಗ್ ಟು ನೀವು ಮಾಡಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಇದನ್ನು ಕೂಡ ಬಳಸಲಿಕ್ಕೆ ಬರಬೇಕು. ಹಿ ಈಸ್ ಲಿವಿಂಗ್ ಫಾರ್ ಲಂಡನ್, ಹಿ ಈಸ್ ಗೋಯಿಂಗ್ ಟು ಲಂಡನ್. ಸೊ ಇನ್ನು 2 ಎಕ್ಸಾಂಪಲ್ಸ್ ನೋಡಿ. ಗೋ ಟು ಡೆಲ್ಲಿ ಅಂದ್ರೆ ಡೆಲ್ಲಿಗೆ ಹೋಗು. ಲಿವ್ ಫಾರ್ ಡೆಲ್ಲಿ ಅಂದ್ರೆ ಡೆಲ್ಲಿಗೆ ಹೋಗ್ತಾ ಇದ್ದಾನೆ, ಹೊರಡ್ತಾ ಇದ್ದಾನೆ. ಎರಡು ಸೇಮ್ ಮೀನಿಂಗ್ ಕೊಡುತ್ತೆ. ಲಿವ್ ಫಾರ್ ಅಥವಾ ಗೋಯಿಂಗ್ ಟು ನೀವು ಬಳಸಬಹುದು. ಹಿ ಹ್ಯಾಸ್ ಗಾನ್ ಟು ಬ್ಯಾಂಗ್ಳೂರ್. ನಮ್ಮ ಹುಡುಗ ಬ್ಯಾಂಗ್ಳೂರ್ ಹೋಗಿದ್ದಾನೆ ಕೆಲಸಕ್ಕೆ, ನಮ್ಮ ಹುಡುಗಿ ಬ್ಯಾಂಗ್ಳೂರ್ ಹೋಗಿದ್ದಾಳೆ ಕೆಲಸಕ್ಕೆ. ಗಾನ್, ಗೋ ಗಾನ್ ಬಳಸಿದ್ರೆ ಟು. ಅದೇ ನೀವು ಲೆಫ್ಟ್ ಲೀವ್ ಬಳಸಿದ್ರೆ ಲೀವ್ ನ ಥರ್ಡ್ ಫಾರ್ಮ್ ಆಗುತ್ತೆ ಲೆಫ್ಟ್. ಹಿ ಹ್ಯಾಸ್ ಲೆಫ್ಟ್ ಫಾರ್ ಬೆಂಗಳೂರು. ಅರ್ಥ ಆಗ್ತಾ ಇದೆಯಾ? ಹೇಗೆ ಅನಿಸ್ತಾ ಇದೆ ಕ್ಲಾಸ್? ಚಾಟ್ ನಲ್ಲಿ ಕಾಮೆಂಟ್ ನಲ್ಲಿ ತಿಳಿಸಿ ಎಲ್ಲರೂ, ರೈಟ್. ನೆಕ್ಸ್ಟ್ ಒನ್, ಈಸ್ ಯುವರ್ ಫಾದರ್ ಇನ್ ಹೋಮ್. ಯಾರೋ ನಿಮ್ಮ ಫ್ರೆಂಡ್ ಮನೆಗೆ ಬರ್ತಾ ಇದ್ದಾರೆ, ಅವ್ನು ಕೇಳ್ತಾನೆ ನಿಮ್ ಫಾದರ್ ಮನೇಲಿ ಇದಾರಾ? ಸೊ ನಿಮ್ ಫಾದರ್ ಸ್ವಲ್ಪ ಈಸ್ ವೆರಿ ಆಂಗ್ರಿ, ಬಹಳ ಸಿಟ್ಟಾಗ್ತಾರೆ. ಅವ್ರ ಮನೆಯಲ್ಲಿ ಇದಾರಾ ಅಂತ ಕೇಳ್ಬೇಕು. ಅವ್ನು ಇಂಗ್ಲಿಷ್ ಅಲ್ಲಿ ಈ ರೀತಿ ಕೇಳ್ತಾನೆ, ಈಸ್ ಯುವರ್ ಫಾದರ್ ಇನ್ ಹೋಮ್. ಸೊ ಇನ್ ಬಳಸಬಾರ್ದು, ಹೋಮ್ ನ ಜೊತೆಲಿ ನೆನ್ಪಿಟ್ಕೊಳ್ಳಿ. ನಾವು ಬಳಸ್ತೀವಿ ಆಟ್ ಅನ್ನುವಂತಹ ಪ್ರೆಪೋಸಿಷನ್ ಹೋಮ್ ಜೊತೆಲಿ. ಈಸ್ ಯುವರ್ ಫಾದರ್ ಆಟ್ ಹೋಮ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ತುಂಬಾ ಜನ ಕೆಲವೊಬ್ರು ಗ್ರಾಮರ್, ಇದು ಎಕ್ಸಾಮ್ಸ್ ಅವೆಲ್ಲ ಬರೀತಾರೆ, ಟೆಸ್ಟ್ ಗಳನ್ನ ಕೊಡ್ತಾರೆ. ಸೊ ಅಲ್ಲಿ ಈ ಗ್ರಾಮರ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಅಂಡ್ ದೆನ್ ಎಷ್ಟೋ ಇವತ್ತು ಪ್ರೈವೇಟ್ ಕಂಪನೀಸ್ ನಲ್ಲಿ ಕೂಡ ಆನ್ಲೈನ್ ಟೆಸ್ಟ್ ಗಳು ಇರುತ್ತೆ ರೀ. ಸೊ ಅಲ್ಲಿ ಇಂಗ್ಲಿಷ್ ಟೆಸ್ಟ್ ಕೂಡ ಇರುತ್ತೆ. ಸೊ ಇಂತಹ ಟ್ರಿಕಿ ಕಾಮನ್ ಆಗಿ ಜನ ತಪ್ಪು ಮಾಡುವಂತ ಮಿಸ್ಟೇಕ್ಸ್ ಗಳ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ, ಸರಿಯಾಗಿ ತಿಳ್ಕೊಳ್ಳಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ನೋಡಿ. ಐ ಆಮ್ ಆಟ್ ಹೋಮ್, ನಾನ್ ಮನೆಯಲ್ಲಿದ್ದೀನಿ. ಐ ಆಮ್ ಆಟ್ ಸ್ಕೂಲ್, ನಾನು ಸ್ಕೂಲಲ್ಲಿ ಇದ್ದೀನಿ. ಶಿ ಇಸ್ ಅಟ್ ಕಾಲೇಜ್, ಅವಳು ಕಾಲೇಜಲ್ಲಿ ಇದ್ದಾಳೆ. ಹಿ ಇಸ್ ಅಟ್ ಆಫೀಸ್ ಅಂದ್ರೆ ಅವನು ಆಫೀಸ್ ನಲ್ಲಿ ಇದ್ದಾನೆ. ದೇ ಆರ್ ಅಟ್ ಯೂನಿವರ್ಸಿಟಿ, ಅವರು ಯೂನಿವರ್ಸಿಟಿಯಲ್ಲಿ ಇದ್ದಾರೆ. ವಿ ಆರ್ ಅಟ್ ಹಾಸ್ಪಿಟಲ್, ನಾವು ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟವಾಗಿರುವಂತಹ ಲೊಕೇಶನ್ ಲೈಕ್ ಹಾಸ್ಪಿಟಲ್, ರೈಲ್ವೆ ಸ್ಟೇಷನ್, ಆಫೀಸ್, ಹೋಮ್, ಸ್ಕೂಲ್ ಇದ್ದಾಗ ಅಲ್ಲಿ ಆಟ್ ಬಳಸ್ತೀವಿ, ಇನ್ ಬಳಸೋದಿಲ್ಲ. ನೆಕ್ಸ್ಟ್ ಒನ್, ಈಗ ಏನೋ ಒಂದು ಸಮಸ್ಯೆ ಬಂದಿದೆ, ಇವರು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕಂಪನಿಯಲ್ಲಿ ಏನೋ ಒಂದು ಸಮಸ್ಯೆ ಬಂದಿದೆ, ಪ್ರಾಡಕ್ಟ್, ಕಸ್ಟಮರ್ ನ ಕ್ವರೀಸ್ ಏನೋ ಬಂದಿದೆ. ಇಬ್ರು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಇವನು ಇವಳಿಗೆ ಕೇಳ್ತಾನೆ, ಈಸ್ ದೇರ್ ಎನಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್? ಈ ಪ್ರಾಬ್ಲಮ್ ತಲೆ ತಿಂತಾ ಇದೆಯಲ್ಲ, ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಹೇಳಿ, ರೈಟ್. ಸೊ ಆದ್ರೆ ಇವನು ರಾಂಗ್ ಕ್ವಶನ್ ಕೇಳ್ತಾ ಇದ್ದಾನೆ. ಇವನ ಕ್ವಶನ್ ಅಲ್ಲಿ ಗ್ರಾಮರ್ ತಪ್ಪಿದೆ. ಇಲ್ಲಿ ಸೊಲ್ಯೂಷನ್ ನಂತರ ಫಾರ್ ಬರೋದಿಲ್ಲ, ಟು ಬರುತ್ತೆ. ಈಸ್ ದೇರ್ ಎನಿ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್? ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಇದೆಯಾ? ಸೊ ಇಲ್ಲಿ ನಾವು ಟು ಬಳಸಬೇಕು, ಫಾರ್ ಅಲ್ಲ. ಏನ್ ಬಳಸ್ತೀರಾ? ಟು ಬಳಸಿ, ಫಾರ್ ಅಲ್ಲ. ನೆಕ್ಸ್ಟ್, ಐ ವೆಂಟ್ ಟು ಹೋಮ್ ಅರ್ಲಿ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ನಾನು ಬೇಗನೆ ಮನೆಗೆ ಹೋದೆ ನಿನ್ನೆ ರಾತ್ರಿ. ಅಂಡ್ ಇಲ್ಲಿ ಐ ವೆಂಟ್ ಟು ಹೋಮ್ ಅರ್ಲಿ ಲಾಸ್ಟ್ ನೈಟ್. ಸೊ ಇಲ್ಲಿ ಹೋಮ್ ಜೊತೆ ನಾವು ಟು ಅನ್ನ ಬಳಸೋದಿಲ್ಲ. ಏನ್ ಬಳಸೋದಿಲ್ಲ? ಹೋಮ್ ಜೊತೆ ಟು ಬಳಸೋದಿಲ್ಲ. ಇದಾದ್ರೂ 99%, 100 ಜನ ಇಂಗ್ಲಿಷ್ ಮಾತಾಡ್ತಾರೆ ಅಂದ್ರೆ ಅದ್ರಲ್ಲಿ 99 ಜನ ಈ ಮಿಸ್ಟೇಕ್ಸ್ ಮಾಡ್ತಾರೆ. ಐ ವೆಂಟ್ ಟು ಹೋಮ್. ಸೊ ಇಲ್ಲಿ ಹೋಮ್ ಜೊತೆ ಟು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ
ಹೋಮ್ ಅನ್ನೋದು ಒಂದು adverb. ಅದು adverb ಜೊತೆ ನಾವು ಟು ಅನ್ನ ಬಳಸೋದಿಲ್ಲ, ಸೊ ಹಾಗಾಗಿ ಅಲ್ಲಿ ಬಳಸಬಾರ್ದು. ಇನ್ನು ಕಾಮನ್ ಆಗಿ ಮಾಡುವಂತ ಕೆಲವೊಂದು ಮಿಸ್ಟೇಕ್ಸ್ ಗಳು ಇದೇ ಪಾಯಿಂಟ್ ಗೆ, ಇದೇ ಗ್ರಾಮರ್ ಮಿಸ್ಟೇಕ್ಸ್ ಗೆ ರಿಲೇಟೆಡ್ ಇದೆ. ಗೋ ಟು ಶಾಪಿಂಗ್. ಹುಡುಗಿಯರು ಬಹಳ ಹೇಳ್ತಾರೆ, ಟುಡೇ ವಿ ಆರ್ ಗೋಯಿಂಗ್ ಟು ಶಾಪಿಂಗ್. ಗೋಯಿಂಗ್ ಟು ಶಾಪಿಂಗ್. ಶಾಪಿಂಗ್ ಅನ್ನೋದು ಸ್ಥಳನ. ಮಾಲ್ ಅಂದ್ರೆ ಒಂದು ಸ್ಥಳ, ಶಾಪ್ ಅಂದ್ರೆ ಒಂದು ಅಂಗಡಿ. ಶಾಪಿಂಗ್ ಅಂದ್ರೆ ಏನು? ಶಾಪಿಂಗ್ ಅಂದ್ರೆ ಖರೀದಿ ಮಾಡುವಂತಹ ಆಕ್ಷನ್, ಅದು ಸ್ಥಳ ಅಲ್ಲ. ಸೊ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಗೋ ಟು ಬಳಸಬೇಕು. ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಐ ಆಮ್ ಗೋಯಿಂಗ್ ಟು ಮಂಗಳೂರು, ಐ ಆಮ್ ಗೋಯಿಂಗ್ ಟು ಇಂಗ್ಲೆಂಡ್. ಬಟ್ ಇಲ್ಲಿ ಶಾಪಿಂಗ್ ಅನ್ನೋದು ಯಾವುದೇ ಸ್ಥಳ ಅಲ್ಲ. ಶಾಪಿಂಗ್ ಅನ್ನೋದು ಖರೀದಿ ಮಾಡುವಂತಹ ಒಂದು ಆಕ್ಷನ್. ಸೊ ಹಾಗಾಗಿ ಅಲ್ಲಿ ಟು ಅನ್ನ ಬಳಸಬಾರ್ದು, ಅದು ತಪ್ಪಾಗುತ್ತೆ. ಐ ಗೋ ಶಾಪಿಂಗ್ ಅಂದ್ರೆ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಈ ರೀತಿ. ಐ ಗೋ ಟು ಅಬ್ರಾಡ್. ಅಬ್ರಾಡ್ ಅಂದ್ರೆ ವಿದೇಶ. ಸೊ ಇದು ಕೂಡ ಒಂದು adverb ಅಂತ ಕನ್ಸಿಡರ್ ಮಾಡ್ತೀವಿ ಇಂಗ್ಲಿಷ್ ನಲ್ಲಿ. ಇದರ ಜೊತೆ ಕೂಡ ಟು ಬಳಸಬಾರದು. ಐ ಗೋ ಅಬ್ರಾಡ್, ನಾನು ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಅಬ್ರಾಡ್, ಅಲ್ಲಿ ಟು ಹಾಕ್ಬೇಡಿ. ದೆನ್ ಗೋ ಟು ಸ್ವಿಮ್ಮಿಂಗ್. ನಮ್ ಹುಡುಗರು ಹೇಳ್ತಾರೆ, ಇದು ಹುಡುಗಿಯರ್ದಾಯ್ತು. ಗೋ ಟು ಶಾಪಿಂಗ್, ಗೋ ಟು ಸ್ವಿಮ್ಮಿಂಗ್ ಹುಡುಗರ್ದು. ನಾನು ಈಜ್ ಹೊಡ್ಯಕ್ ಹೋಗ್ತಾ ಇದ್ದೀನಿ, ಈಜ್ ಹೊಡಿಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಈಜ್ ಹೊಡೆಯೋದು ಆಕ್ಷನ್. ಸೊ ಸ್ವಿಮ್ಮಿಂಗ್ ಪೂಲ್ ಅನ್ನೋದು ಒಂದು ಪ್ಲೇಸ್, ಅದು ಪ್ಲೇಸ್. ಬಟ್ ಸ್ವಿಮ್ಮಿಂಗ್ ಈಸ್ ಹೊಡೆಯೋದು ಅದು ಒಂದು ಸ್ಥಳ ಅಲ್ಲ, ಅದು ಒಂದು ಆಕ್ಷನ್. ಸೊ ಆಕ್ಷನ್ ಜೊತೆ ಈ ಗೋ ಟು ಅನ್ನ ಬಳಸಬಾರ್ದು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಐ ಗೋ ಸ್ವಿಮ್ಮಿಂಗ್ ಅಂದ್ರೆ ನಾನು ಈಜ್ ಹೊಡಿಲಿಕ್ಕೆ, ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ರೈಟ್? ಸೊ 90% ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಈ ಮಿಸ್ಟೇಕ್ ಅನ್ನ ಮಾಡಬೇಡಿ, ಆಟೋಮೆಟಿಕ್ಲಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ರೀ. ಈಗ ಇಂಗ್ಲಿಷ್ ಮಾತಾಡುವಂತಹ 95% ಜನ ಮಾಡುವಂತ ಮಿಸ್ಟೇಕ್ಸ್ ಅನ್ನ ನೀವು ಕಲ್ಕೊಂಡ್ಬಿಟ್ರೆ ನಿಮ್ಮ ಇಂಗ್ಲಿಷ್ ನಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲರೂ ಮಾಡ್ತಾ ಇರುವಂತಹ ಮಿಸ್ಟೇಕ್ಸ್ ಅನ್ನ ನೀವು ಮಾಡೋದಿಲ್ಲ ಅಂದ್ರೆ ನೀವು ಸುಪೀರಿಯರ್ ಫೀಲ್ ಮಾಡ್ತೀರಾ. ಒಳಗಿಂದ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಹೊರಗಿಂದ ಬರೋದಿಲ್ಲ, ಒಳಗಿಂದ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಒಳಗಿಂದ ಬರಬೇಕಂದ್ರೆ ಒಳಗೆ ಸ್ವಲ್ಪ ನಾಲೆಜ್ ಹಾಕೋಬೇಕು. ದೆನ್ ಗೋ ಟು ಜಾಗಿಂಗ್. ಇದು ಹುಡುಗಿಯರಿಗೆ ಅಪ್ಲೈ ಆಗೋದಿಲ್ಲ. ಇದು ಜಾಗಿಂಗ್ ಈಗ ಯಾರು ಮಾಡ್ತಾರೆ ಅಂದ್ರೆ ವಯಸ್ಸಾದವರು, 40-50 ಇದ್ದವರು ಅಥವಾ ಈ ಶುಗರ್ ಇದ್ದವರು, BP ಇದ್ದವರು ಏನ್ ಮಾಡ್ತಾರೆ? ಗೋ ಟು ಜಾಗಿಂಗ್. ಜಾಗಿಂಗ್ ಅನ್ನೋದು ಸ್ಥಳ ಅಲ್ಲ, ಜಾಗಿಂಗ್ ಅನ್ನೋದು ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಅದೊಂದು ಆಕ್ಷನ್. ಸೊ ಅಲ್ಲಿ ಕೂಡ ಏನ್ ಬಳಸಬಾರ್ದು? ಟು ಅನ್ನ ಬಳಸಬಾರ್ದು. ಐ ಗೋ ಜಾಗಿಂಗ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಮುಂಜಾನೆ ಜಾಗಿಂಗ್ ಮಾಡುತ್ತೇನೆ. ನಾವು ಪ್ರತಿ ಸಂಡೇ ಶಾಪಿಂಗ್ಗೆ ಹೋಗುತ್ತೇವೆ. ಸೊ ಹೇಳಿ ಐ ಗೋ ಶಾಪಿಂಗ್ ಎವ್ರಿ ಸಂಡೇ. ಟು ಹಾಕ್ಬೇಡಿ. ಹುಡುಗರು ಸ್ವಿಮ್ಮಿಂಗ್, ಸೊ ವಿ ಗೋ ಸ್ವಿಮ್ಮಿಂಗ್ ಎವ್ರಿ ಸ್ಯಾಟರ್ಡೆ. ನಾವು ಪ್ರತಿ ಸ್ಯಾಟರ್ಡೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತೇವೆ. ಈ ರೀತಿ ಇದನ್ನ ಬಳಸಿ. ನೆಕ್ಸ್ಟ್ ಒನ್, ಐ ಕೇಮ್ ಟು ಬ್ಯಾಂಗಳೂರು 2 months ಬಿಫೋರ್. ಇವತ್ತು ನಮ್ಮ ಎಷ್ಟೋ ಜನ ಕರ್ನಾಟಕದಿಂದ ಬ್ಯಾಂಗಳೂರಿಗೆ ಹೋಗ್ತಾರೆ ಒಂದು ಜಾಬ್ ಅನ್ನ ಹುಡ್ಕೊಂಡು. ಡಿಗ್ರಿ ಆದ ನಂತರ, PUC ಆದ ನಂತರ, ಅಥವಾ ಎಷ್ಟೋ ಜನ ಡಿಗ್ರಿ ಇಂಜಿನಿಯರಿಂಗ್ ಅವೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಜಾಬ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ಬ್ಯಾಂಗ್ಳೂರಿಗೆ ಬಂದಿದ್ದೀರಾ, ನನ್ನ ಜೊತೆ ಬ್ಯಾಂಗ್ಳೂರಿಗೆ ಬಂದಿದ್ದೀರಾ ಅಂತ ಅನ್ಕೊಳ್ಳಿ. ಬಂದು 2 ತಿಂಗಳಾಗಿದೆ, ಅದನ್ನ ನೀವು ಹೇಳ್ತಾ ಇದ್ದೀರಾ ಐ ಕೇಮ್ ಟು ಬ್ಯಾಂಗಳೂರು 2 months ಬಿಫೋರ್. ಸೊ ಇಲ್ಲಿ ಬಿಫೋರ್ ಅನ್ನ ಹಾಕಬಾರ್ದು. 2 months ಬಿಫೋರ್ ಆಗೋದಿಲ್ಲ, ಇಲ್ಲಿ ಕರೆಕ್ಟ್ ಆಗುತ್ತೆ. ಐ ಕೇಮ್ ಟು ಬ್ಯಾಂಗಳೂರು 2 months ಅಗೋ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? 2 months ಅಗೋ ಅಂತ ಹೇಳ್ಬೇಕು. ಅಥವಾ ಇನ್ನೊಂದು ಆಪ್ಷನ್ ಇದೆ, ಇದಕ್ಕೆ ನೀವು ಬ್ಯಾಕ್, 2 months ಬ್ಯಾಕ್ ಅಂತ ಹೇಳ್ಬಹುದು. ಬಟ್ ಬಿಫೋರ್ ಅಂತ ಇಲ್ಲಿ ಹೇಳೋದಿಲ್ಲ. ಬಿಫೋರ್ ಅನ್ನ ಒಂದು ಬೇರೆ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ಈಗ ಇದಕ್ಕೆ ಎಕ್ಸಾಂಪಲ್ಸ್ ನೋಡಿ. ಐ ಮೆಟ್ ಹಿಮ್ ಆನ್ ಅವರ್ ಅಗೋ. ನಾವ್ ಹೇಳ್ತೀವಲ್ಲ, ಅವ್ನಿಗೆ 1 ತಾಸು ಹಿಂದೆ ನಾನು ಮೀಟ್ ಆಗಿದ್ದೀನಿ. ಜಸ್ಟ್ 1 ತಾಸು ಹಿಂದೆ, 1 ತಿಂಗಳದ ಹಿಂದೆ, 1 ವಾರದ ಹಿಂದೆ, ಸೊ 2 ತಿಂಗಳದ ಹಿಂದೆ, 1 ವರ್ಷದ ಹಿಂದೆ. ಇಲ್ಲಿ ಹಿಂದೆ ಹಿಂದೆ ಅನ್ಲಿಕ್ಕೆಲ್ಲ ಅಗೋ ಹಾಕಿ, ರೈಟ್? ಐ ಕಾಲ್ಡ್ ಹಿಮ್ 2 hours ಅಗೋ. 2 ತಾಸು ಹಿಂದೆ ನಾನು ಅವನಿಗೆ ಕಾಲ್ ಮಾಡಿದೆ. ವಿ ವೆಂಟ್ ದೇರ್ 2 years ಅಗೋ. ನಾವು 2 ವರ್ಷದ ಹಿಂದೆ ಅಲ್ಲಿ ಹೋಗಿದ್ವಿ, 2 years ಅಗೋ. ಐ ಬಾಟ್ ಇಟ್ ಅ ಕಪಲ್ ಆಫ್ ಇಯರ್ಸ್ ಅಗೋ. 2-3 ವರ್ಷದ ಹಿಂದೆ ನಾನು ಖರೀದಿ ಮಾಡಿದ್ದೆ. ಏನು? 2-3 ವರ್ಷದ ಹಿಂದೆ ನಾನು ಇದನ್ನ ಖರೀದಿ, ವಾಚ್ ಅಂತ ಅನ್ಕೊಳ್ಳಿ, 2-3 ವರ್ಷದ ಹಿಂದೆ ಖರೀದಿ ಮಾಡಿದ್ದೆ. ಐ ಬಾಟ್ ಇಟ್ ಅ ಕಪಲ್ ಆಫ್ ಇಯರ್ಸ್ ಅಗೋ. ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ? ಅಗೋ ಅನ್ನ ಬಳಸ್ತೀವಿ, ಬಿಫೋರ್ ಎಲ್ಲಿ ಬಳಸಬಾರ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಈಗ ಆಫೀಸಲ್ಲಿ ಬೆಂಗಳೂರಿಗಾದ್ರೂ ಬಂದಿದ್ದೀರಾ, ಬೆಂಗಳೂರಿಗಾದ್ರೂ ಆಲ್ರೆಡಿ ಬಂದಿದ್ದಾರೆ, ನಾ ಬೆಂಗಳೂರಲ್ಲಿ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು. ಸೊ ನಿಮ್ಗೆ ಯಾರು ಕೇಳ್ತಾರೆ ವಾಟ್ ಈಸ್ ಯುವರ್ ಆಫೀಸ್ ಟೈಮ್, ನಿಮ್ಮ ಆಫೀಸ್ ಟೈಮ್ ಏನಿದ್ದೀರಿ ಅಂತ ಕೇಳ್ತಾರೆ. ಸೊ ನೀವು ಆಗ ಹೇಳ್ತೀರಾ ಅವರ್ ಆಫೀಸ್ ಟೈಮ್ ಈಸ್ ಓಪನ್, ಅವರ್ ಆಫೀಸ್ ಈಸ್ ಓಪನ್ ಬಿಟ್ವೀನ್ 9 AM to 5 PM. ನಮ್ಮ ಆಫೀಸ್ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಓಪನ್ ಇರುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ತಪ್ಪು ಮಾಡಿ ಹೇಳ್ಬೇಡಿ. ಸೊ ಇಲ್ಲಿ ಟು ಬರೋದಿಲ್ಲ, ಏನ್ ಬರುತ್ತೆ? ಆಂಡ್ ಬರುತ್ತೆ. ಸೊ ಆಂಡ್ ಯಾವಾಗ ಬರುತ್ತೆ ಅಂದ್ರೆ ಈ ಬಿಟ್ವೀನ್ ಅನ್ನೋದನ್ನ ನೀವು ಬಳಸಿದಾಗ ಅಲ್ಲಿ ಯಾವಾಗ್ಲೂ ಆಂಡ್ ಅನ್ನ ಬಳಸಬೇಕು. ಅವರ್ ಆಫೀಸ್ ಈಸ್ ಓಪನ್ ಬಿಟ್ವೀನ್ 9 AM and 5 PM. 9 AM and 5 PM ನ ಟೈಮ್ ನ ಮಧ್ಯದಲ್ಲಿ ಓಪನ್ ಇರುತ್ತೆ. ಸೊ ಹಾಗಾದ್ರೆ ಟು ಯಾವಾಗ ಬಳಸಬೇಕು? ನೀವು ಅದನ್ನ ಫ್ರಾಮ್ ಬಳಸಿದಾಗ ಫ್ರಾಮ್ ಜೊತೆ ಟು ಬಳಸಬೇಕು. ಬಿಟ್ವೀನ್ ಜೊತೆ ಏನ್ ಬಳಸಬೇಕು? ಆಂಡ್ ಬಳಸಬೇಕು. ಫ್ರಾಮ್ 9 AM to 5 PM. ಅದೇ ನೀವು ಬಿಟ್ವೀನ್ ಬಳಸಿ ಹೇಳ್ಬೇಕಂದ್ರೆ ಬಿಟ್ವೀನ್ 9 AM and 5 PM. 2 ಆಪ್ಷನ್ ಇವೆ.
ಫ್ರಾಮ್ ಬಳಸಿದ್ರೆ ಟು ಹಾಕಿ, ಫ್ರಾಮ್ 9 AM to 5 PM. ಬಿಟ್ವೀನ್ ಬಳಸಿದ್ರೆ ಅಂಡ್ ಹಾಕಿ, ಬಿಟ್ವೀನ್ 9 AM and 5 PM. ಸಿಂಪಲ್. ಅರ್ಥ ಆಯ್ತಾ? ಇಲ್ಲಿ ನೀವು ಕೇವಲ ಒಂದು ಮಿಸ್ಟೇಕ್ ಅಷ್ಟೇ ಕಲಿತಾ ಇಲ್ಲ, ಅದರ ಜೊತೆ ಎರಡೆರಡು ಪ್ರೆಪೋಸಿಷನ್ ಕೂಡ ಕಲಿತಾ ಇದ್ದೀರಾ. ನೆಕ್ಸ್ಟ್ ಒನ್, ಮೈ ಬೋತ್ ಪೇರೆಂಟ್ಸ್ ಆರ್ ಡಾಕ್ಟರ್ಸ್. ನಮ್ಮ ಇಬ್ರು ಪೇರೆಂಟ್ಸ್ ನಮ್ದು ಡಾಕ್ಟರ್ಸ್ ಇದಾರ್ರಿ. ಸೊ ಇಲ್ಲಿ ಏನ್ ಗ್ರಾಮರ್ ತಪ್ಪಿದೆ? ಸೊ ಇಲ್ಲಿ ಗ್ರಾಮರ್ ತಪ್ಪೇನಿದೆ ಅಂದ್ರೆ ಈ ಬೋತ್ ಇದೆಯಲ್ಲ, ಇದು ಮೊದಲು ಬರಬೇಕು. ಸೊ ಇದರ ಹಿಂದೆ ಯಾವುದೇ ಈ ರೀತಿಯ ಪೊಸೆಸಿವ್ ಪ್ರೊನೌನ್ ಬರೋದಿಲ್ಲ. ಪೊಸೆಸಿವ್ ಅಡ್ಜೆಕ್ಟಿವ್ ಲೈಕ್ ಮೈ, ಅವರ್, ಹೀಸ್, ಹರ್ ಅನ್ನೋದು ಮೈ ಬೋತ್ ನ ಮೊದಲು ಬರೋದಿಲ್ಲ. ಸೊ ಬೋತ್ ಅನ್ನೋದು ಇಲ್ಲಿ ಮೊದಲು ಬರಬೇಕಾಗುತ್ತೆ. ಯಾವ ರೀತಿ? ಎಕ್ಸಾಂಪಲ್ ನೋಡಿ, ಬೋತ್ ಮೈ ಪೇರೆಂಟ್ಸ್, ನನ್ನ ಇಬ್ಬರು ಪೇರೆಂಟ್ಸ್ ಡಾಕ್ಟರ್ಸ್ ಇದ್ದಾರೆ. ಸೊ ಅದೇ ರೀತಿ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿ. ಐ ಆಮ್ ಇನ್ವೈಟಿಂಗ್ ಮೈ ಆಲ್ ಫ್ರೆಂಡ್ಸ್ ಟು ದ ಪಾರ್ಟಿ. ಪಾರ್ಟಿಗೆ ಎಲ್ಲಾ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಮೈ ಆಲ್ ಫ್ರೆಂಡ್ಸ್ ಅಲ್ರಿ, ಅದು ಆಲ್ ಮೈ ಫ್ರೆಂಡ್ಸ್. ಏನಾಗಬೇಕು? ಆಲ್ ಮೈ ಫ್ರೆಂಡ್ಸ್ ಟು ದ ಪಾರ್ಟಿ. ಐ ಹ್ಯಾವ್ ಲಾಸ್ಟ್ ಮೈ ಆಲ್ ಬುಕ್ಸ್. ತಪ್ಪು. ಐ ಹ್ಯಾವ್ ಲಾಸ್ಟ್ ಆಲ್ ಮೈ ಬುಕ್ಸ್. ಅಂಡ್ ದೆನ್ ಶಿ ಮೆಟ್ ಹರ್ ಆಲ್ ರಿಲೇಟಿವ್ಸ್. ಅವಳು ತನ್ನ ಎಲ್ಲಾ ರಿಲೇಟಿವ್ಸ್ಗೆ ಮೀಟ್ ಆದ್ಲು, ಬಟ್ ತಪ್ಪಾಗಿ ಗ್ರಾಮರ್ ತಪ್ಪಾಗಿ ಹೇಳ್ತಾ ಇದ್ದಾಳೆ. ಶಿ ಮೆಟ್ ಆಲ್ ಹರ್ ರಿಲೇಟಿವ್ಸ್. ನೋಡಿ, ಆಲ್ ಫಸ್ಟ್ ಬರಬೇಕು. ಸೊ ನಾನು ಹೇಳಿದ್ನಲ್ಲ, ಈ ಒಂದು ಪೊಸೆಸಿವ್ ಅಡ್ಜೆಕ್ಟಿವ್, ಈ ಆಲ್ ಅಂಡ್ ದೆನ್ ಆಲ್ ಇಲ್ಲಿಯೂ ಕೂಡ, ಅಂಡ್ ದೆನ್ ಇಲ್ಲಿ ಬೋತ್, ಇವೆಲ್ಲ ಇದರ ಹಿಂದೆ ಏನ್ ಬರೋದಿಲ್ಲ, ಮೈ ಬರೋದಿಲ್ಲ. ಇದರ ನಂತರನೇ ಈ ಒಂದು ಪೊಸೆಸಿವ್ ಪ್ರೊನೌನ್ಸ್ ಗಳು, ಅಡ್ಜೆಕ್ಟಿವ್ಸ್ ಗಳು ಬರ್ತವೆ. ಇನ್ನು ನೆಕ್ಸ್ಟ್ ಒನ್, ಇವಳು ಏನ್ ಮಾಡ್ತಾ ಇದ್ದಾಳೆ ನೋಡಿ. ಇವಳು ಮಾತಾಡ್ತಾ ಇದ್ದಾಳೆ. ಯಾರ ಜೊತೆ ಮಾತಾಡ್ತಾ ಇದ್ರೆ ಗೊತ್ತಿಲ್ಲ, ಮೇ ಬಿ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ಬೋದು, ಯಾರಾದ್ರೂ ಜೊತೆ ಮಾತಾಡ್ತಾ ಇರ್ಬೋದು. ಈಗ ಕಾಲ್ ನಲ್ಲಿ ಹೇಳ್ತಾಳೆ, ಮಾತುಕತೆ ಆಗ್ತಾ ಇದೆ. ಸೊ ಅವನಿಗೆ ಹೇಳ್ತಾಳೆ, ಸೊ ಮೀಟ್ ಆಗೋಣ ಅಂತ ಹೇಳಿ. ಸೊ ಈಗ ಮೀಟ್ ಆಗ್ತಾ ಇದ್ದಾರೆ, ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ, ರೈಟ್? ಫುಲ್ ಎಕ್ಸೈಟ್ಮೆಂಟ್ ಇದ್ದಾಗ, ಫುಲ್ ಇಮೋಷನಲ್ ಇದ್ದಾಗ ತಪ್ಪುಗಳು ಮಾಡೋದು ಜಾಸ್ತಿ. ಸೊ ಆಗ ಇಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಮಾಡಿ ಇವಳು ಹೇಳ್ತಾಳೆ, ಐ ಲುಕ್ ಫಾರ್ವರ್ಡ್ ಟು ಸಿ ಯು ಸೂನ್. ನನಗೆ ಬಹಳ ಬೇಗನೆ ಮೀಟ್ ಆಗ್ತೀನಿ, ಮೀಟ್ ಆಗ್ಲಿಕ್ಕೆ ಬಹಳ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಇವಳು ಹೇಳ್ತಾಳೆ. ಬಟ್ ಇಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಏನಾಗುತ್ತೆ ಅಂದ್ರೆ, ಈ ಒಂದು ಫ್ರೇಸ್ ಬಳಸಿದಾಗ, ಲುಕ್ ಫಾರ್ವರ್ಡ್ ಬಳಸಿದಾಗ ಟು ಬರುತ್ತೆ. ಈ ಟು ಬಳಸಿದಾಗ ಇಲ್ಲಿ ವರ್ಬ್ ಬಂದಿದ್ರೆ ಅದು ING ಅಲ್ಲೇ ಇರಬೇಕು. ಏನಿರ್ಬೇಕು? ING ಅಲ್ಲೇ ಇರಬೇಕು. ಇದನ್ನಾದ್ರೂ 99% ಜನ ಈ ತಪ್ಪನ್ನ ಮಾಡ್ತಾರೆ. ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಅಬ್ಸರ್ವ್ ಆಲ್ರೆಡಿ ಮಾಡಿದರೆ ನನಗೆ ತಿಳಿಸಿ ಕಾಮೆಂಟ್ ನಲ್ಲಿ, ರೈಟ್? ಸೊ ಅದರಿಂದ ನಿಮ್ಗೂ ಕೂಡ ಅದು ನೆನಪು ಇರುತ್ತೆ. ಸೊ ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಸೂನ್. ಸೊ ನಿನ್ನನ್ನ ಮೀಟ್ ಆಗ್ಲಿಕ್ಕೆ ಬಹಳ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎಕ್ಸೈಟೆಡ್ ಆಗಿರಿ, ಬಟ್ ಕರೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡಿ, ಅದು ಇಂಪಾರ್ಟೆಂಟ್. ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಸೂನ್. ಅದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ ನೋಡಿ. ಐ ಲುಕ್ ಫಾರ್ವರ್ಡ್ ಟು ಹಿಯರ್ ಫ್ರಮ್ ಯು. ಸೊ ಐ ಲುಕ್ ಫಾರ್ವರ್ಡ್ ಅಂದ್ರೆ ಟು ಬರುತ್ತೆ. ಟು ನಂತರ ಇಲ್ಲಿ ವರ್ಬ್ ಬಂದ್ರೆ, ನಾನು ಹೇಳ್ತಾ ಇರೋದು ವರ್ಬ್ ಬಂದ್ರೆ ING ಅಲ್ಲೇ ಇರಬೇಕು. ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಸೂನ್. ಹಿಯರಿಂಗ್ ಅಂದ್ರೆ ಸೊ ನಿಮ್ ಕಡೆಯಿಂದ ರಿಪ್ಲೈಗಾಗಿ ಇಮೇಲ್ ಬರೀತೇವಲ್ಲ, ಇಮೇಲ್ ಬರೆದಾಗ ರಿಪ್ಲೈಗಾಗಿ ವೇಟ್ ಮಾಡ್ತಾ ಇರ್ತೀವಿ, ಅವಾಗ ನಾವು ಹೇಳ್ಬೋದು ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಸೂನ್. ಅಂಡ್ ದೆನ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹಿಯರ್ ಫ್ರಮ್ ಯು ಸೂನ್. ಸೊ ಇಲ್ಲಿ ನೋಡಿ ಟೆನ್ಸ್ ಚೇಂಜ್ ಆಗಿದೆ, ಕಂಟಿನ್ಯೂಸ್ ಬಂದಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್, ಇಲ್ಲಿ ಲುಕಿಂಗ್ ಇದೆ ಅಂತ ಹೇಳಿ ಕೆಲವು ಜನ ಇಲ್ಲಿ ING ಹಾಕೋದಿಲ್ಲ, ಅದು ಕೂಡ ತಪ್ಪು. ಸೊ ಇಲ್ಲಿ ING ಇರ್ಲಿ, ಏನಾದ್ರೂ ಇರ್ಲಿ, ಬಟ್ ಇಲ್ಲಿ ಟು ಆದ ನಂತರ ಈ ಒಂದು ಲುಕ್ ಫಾರ್ವರ್ಡ್ ಟು ಇದ್ರೆ ಹಿಯರಿಂಗ್ ಇಲ್ಲಿ ಬರಲೇಬೇಕು, ING ಬರಲೇಬೇಕು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಾಮ್ ಯು ಸೂನ್. ಮಿಸ್ಟೇಕ್ ಅನ್ನ ಮಾಡಬೇಡಿ. ಓಕೆ, ಸೊ ದೆನ್ ನೆಕ್ಸ್ಟ್ ಒನ್ ನೋಡಿ. ಹಿ ಟೋಲ್ಡ್ ಟು ಮೀ ದಟ್ ಹಿ ವುಡ್ ಕಾಲ್ ಮೀ. ಸೊ ಇವನು ಮತ್ತು ಇವಳು ಇಬ್ರು ಮಾತಾಡ್ತಾ ಇದ್ರು. ಸೊ ಅವಾಗ ಇವನು ಇವಳಿಗೆ ಹೇಳ್ತಾನೆ, ನಾನ್ ನಿನಗೆ ನಂತರ ಕಾಲ್ ಮಾಡ್ತೀನಿ ಅಂತ ಹೇಳಿ, ರೈಟ್? ಸೊ ಅವನು ಹೇಳಿದಾನೆ. ಸೊ ಇವಳು ನಮಗೆ ಹೇಳ್ತಾ ಇದ್ದಾಳೆ ಏನಂತ ಹೇಳಿ, ಹಿ ಟೋಲ್ಡ್ ಟು ಮೀ ದಟ್ ಹಿ ವುಡ್ ಕಾಲ್ ಮೀ. ನನಗೆ ಕಾಲ್ ಮಾಡ್ತಾನೆ ಅಂತ ಅವನು ಹೇಳ್ದ. ಇಂಗ್ಲಿಷ್ ನಲ್ಲಿ ತಪ್ಪಾಗಿ ಹೇಳ್ಬಿಡ್ತಾಳೆ. ಸೊ ಏನಂದ್ರೆ ಟೋಲ್ಡ್ ನ ನಂತರ ಈ ಟು ಬರೋದಿಲ್ಲ. ಟೋಲ್ಡ್ ನ ನಂತರ ಟು ಬರೋದಿಲ್ಲ, ನೆನಪಿಟ್ಕೊಂಡ್ಬಿಡಿ. ಟೋಲ್ಡ್ ನಂತರ ನೇರವಾಗಿ ಒಂದು ಆಬ್ಜೆಕ್ಟೇ ಬರುತ್ತೆ, ರೈಟ್? ಸೊ ಇಲ್ಲಿ ನೋಡಿ, ಹಿ ಟೋಲ್ಡ್ ಟು ಮೀ ತಪ್ಪಾಗುತ್ತೆ. ಹಿ ಟೋಲ್ಡ್ ಮೀ, ಟು ಅನ್ನ ತೆಗಿಬೇಕು, ತೆಗ್ದಿದ್ದೀವಿ. ಹಿ ಟೋಲ್ಡ್ ಮೀ ದಟ್ ಹಿ ವುಡ್ ಕಾಲ್ ಮೀ. ಸೊ ಅದೇ ರೀತಿ ತುಂಬಾ ಜನ ಈ ಮಿಸ್ಟೇಕ್ಸ್ ಮಾಡ್ತೀರಾ, ಟೆಲ್ ಟು ಮೀ ಅಂತ ಹೇಳ್ತೀರಾ. ಇಲ್ಲ, ಅದು ಟೆಲ್ ಟು ಮೀ ತಪ್ಪು. ಟೆಲ್ ಮೀ, ಹೇಳು. ಯಾರಾದ್ರೂ ನೀವು ಕಾಲ್ ಮಾಡಿರ್ತಾರಲ್ಲ, ಹಾ ಎಸ್ ಟೆಲ್ ಮೀ, ಟೆಲ್ ಟು ಅಂತ ಹೇಳ್ಬೇಡಿ, ಟೆಲ್ ಮೀ ಅಂತ ಹೇಳಿ. ಟೆಲ್ ಟು ಹಿಮ್ ತಪ್ಪು. ಅವನಿಗೆ ಹೇಳು ಅಂತ ಹೇಳ್ಬೇಕಂದ್ರೆ ಟೆಲ್ ಹಿಮ್ ಅಂತ ನೇರವಾಗಿ ಹೇಳಿ. ಟೆಲ್ ಟು ಹರ್, ಅವಳಿಗೆ ಹೇಳು, ಟು ಬಳಸಬೇಡಿ. ಟೆಲ್ ಹರ್. ಟೆಲ್ ದೆಮ್ ಅಂದ್ರೆ ಅವರಿಗೆ ಹೇಳು. ಸೊ ಇಲ್ಲಿ ಟು ಅನ್ನ ಬಳಸಬಾರ್ದು. ಟೆಲ್ ಜೊತೆ ಏನು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ಟೆಲ್, ಟೋಲ್ಡ್ ಆದ ನಂತರ ನೇರವಾಗಿ ಆಬ್ಜೆಕ್ಟ್ ಬರುತ್ತೆ, ರೈಟ್? ಇದು ವರ್ಬ್ನ ಬೇರೆ ಬೇರೆ ಫಾರ್ಮ್ಸ್ ಗಳು ನೆನ್ಪಿಟ್ಕೊಳ್ಳಿ. ಟೆಲ್, V1 ಟೋಲ್ಡ್, V2 V3 ಕೂಡ ಟೋಲ್ಡ್ ಆಗುತ್ತೆ, ರೈಟ್? ಇಲ್ಲಿ ಟೋಲ್ಡ್ ಇದೆ ಮತ್ತೆ ಇಲ್ಲಿ ಟೆಲ್ ಇದೆಯಲ್ಲ ಸರ್ ಅಂತ ಕೇಳಬೇಡಿ, ರೈಟ್? ಸೊ ಟೋಲ್ಡ್ ನ ಫಸ್ಟ್ ಫಾರ್ಮ್ ಟೆಲ್, ಟೆಲ್ ನ ಸೆಕೆಂಡ್ ಥರ್ಡ್ ಫಾರ್ಮ್ ಟೋಲ್ಡ್. ಇದು ವರ್ಬ್ ನ ಫಾರ್ಮ್ಸ್ ಗಳು. ಇನ್ನ ನೆಕ್ಸ್ಟ್
ಡಾಕ್ಟರ್ ಇಲ್ಲಿ ಇವರಿಗೆ ಅಜ್ಜಿ ಅವರಿಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಏನಂತ ಹೇಳಿ, ಅಜ್ಜಿ ಬಹಳ ಕೆಲಸ ಮಾಡಿದೀರಾ, ಲೈಫ್ ನಲ್ಲಿ ಬಹಳ ಸಾಧನೆ ಮಾಡಿದೀರಾ, ರೈಟ್, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಕೆಲಸ ಸಾಕು, ಇನ್ನ ಮಕ್ಕಳು ಮೊಮ್ಮಕ್ಕಳು ಮಾಡ್ತಾರೆ, ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ಈಗ ಅಜ್ಜಿಯವ್ರಿಗೆ ನಮಗೆ ಹೇಳ್ತಾರೆ ಡಾಕ್ಟರ್ ರೆಸ್ಟ್ ಮಾಡಂತ ಹೇಳ್ಯಾರ್ರಿ ಅಂತ ಹೇಳಿ. ಸೊ ಅಜ್ಜಿಯವ್ರಿಗೆ ಇಂಗ್ಲಿಷ್ ಬರೋದಿಲ್ಲ. ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಟೇಕ್ ರೆಸ್ಟ್. ಇಲ್ಲಿ ಅಡ್ವೈಸ್ ಅನ್ನುವಂತಹ ನೌನ್ ಅನ್ನ ಅಜ್ಜಿಯವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಇಲ್ಲಿ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಏನಂದ್ರೆ ಇಲ್ಲಿ ಅಡ್ವೈಸ್ ನಲ್ಲಿ ಸಿ ಇದೆಲ್ಲ, ಸಿ ಬರಬಾರ್ದು, ಎಸ್ ಬರಬೇಕು. ಅಡ್ವೈಸ್ಡ್ ಅಂತ ಹೇಳಿ, ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಟೇಕ್ ರೆಸ್ಟ್, ಡಾಕ್ಟರ್ ನನಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಡಿಫರೆನ್ಸ್ ಏನ್ರಿ ಅಂದ್ರೆ, ಅಡ್ವೈಸ್ ಅನ್ನೋದು ನೌನ್, ನೋಡಿ ಡಿಫರೆನ್ಸ್ ಏನಿದೆ, ಇಲ್ಲಿ ಸಿ ಇದೆ ಅಂಡ್ ಇಲ್ಲಿ ಬನ್ನಿ ಅಡ್ವೈಸ್, ಇಲ್ಲಿ ಎಸ್ ಇದೆ. ಅಡ್ವೈಸ್ ಅನ್ನೋದು ಇದು ವರ್ಬ್. ಉಚ್ಚಾರ ಮಾಡುವಾಗಲೂ ಕೂಡ ಸ್ವಲ್ಪ ಡಿಫರೆನ್ಸ್ ಇಲ್ಲಿ ಆಗುತ್ತೆ. ಏನು, ಇಲ್ಲಿ ಅಡ್ವೈಸ್, ಇಲ್ಲಿ ಸ ಸೌಂಡ್ ಬರುತ್ತೆ. ಏನ್ ಬರುತ್ತೆ, ಸ ಸೌಂಡ್ ಬರುತ್ತೆ. ಅಡ್ವೈಸ್, ಇಲ್ಲಿ ಅಡ್ವೈಸ್, ಇಲ್ಲಿ ಝ ಸೌಂಡ್ ಬರುತ್ತೆ. ಇದು ನಮ್ಮ ಕನ್ನಡದ ಝ ಇದೆಯಲ್ಲ, ಈ ಝ ಸೌಂಡ್ ಇಲ್ಲಿ ಬರುತ್ತೆ, ರೈಟ್. ಎಸ್ ಇದ್ರೆ ವರ್ಬ್, ಸಿ ಇದ್ರೆ ನೌನ್. ಸೊ ವರ್ಬ್ ಎಲ್ಲಿ ಬಳಸ್ತೇವಿ, ವರ್ಬ್ ನಾವು ಸಬ್ಜೆಕ್ಟ್ ನಂತರ ಬಳಸ್ತೇವಿ, ರೈಟ್. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಐ ವಿಲ್ ಎಕ್ಸ್ಪ್ಲೇನ್ ಯು ಅಗೇನ್. ನಿಮ್ಗೆ ಏನೋ ನಾನು ಹೇಳಿದೆ, ನಿಮಗೆ ಅರ್ಥ ಆಗ್ಲಿಲ್ಲ, ಅವಾಗ ಇವ್ರೇನೋ ನೀವು ಕಲಿಸ್ತಾ ಇದ್ರು, ನಾನಾದ್ರೂ ಕಲಿಸ್ತಾ ಇದ್ದೀನಿ, ಇವ್ರೇನೋ ಕಲಿಸ್ತಾ ಇದ್ರು, ಅದು ನಿಮ್ಗೆ ಅರ್ಥ ಆಗ್ಲಿಲ್ಲ, ನೀವು ಕ್ವಶನ್ ಕೇಳ್ತಾರೆ, ಅವಾಗ ಇವ್ರು ಹೇಳ್ತಾರೆ ಸಿಟ್ ನಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಯು ಅಗೇನ್. ಸೊ ಇಲ್ಲಿ ಎಕ್ಸ್ಪ್ಲೇನ್ ಯು ಅಗೇನ್ ಬರೋದಿಲ್ಲ. ಸೊ ಇದನ್ನ ತುಂಬಾ ಜನ ಹೇಳ್ತಾರೆ, ನನಗೆ ಅದು ಅರ್ಥನೇ ಆಗ್ಲಿಲ್ಲ, ಐ ವಿಲ್ ಎಕ್ಸ್ಪ್ಲೇನ್ ಯು, ಅದು ನನಗೆ ಕೇಳಿಸ್ಲಿಲ್ಲ, ಐ ವಿಲ್ ಎಕ್ಸ್ಪ್ಲೇನ್ ಯು, ನಾನು ಅದನ್ನು ಓದಿಲ್ಲ, ಐ ವಿಲ್ ಎಕ್ಸ್ಪ್ಲೇನ್ ಯು. ಎಕ್ಸ್ಪ್ಲೇನ್ ನಂತರ ಯು ಬರೋದಿಲ್ಲ, ಅಲ್ಲಿ ನಾವೇನ್ ಹಾಕ್ಬೇಕು, ಟು ಹಾಕಿ ಯು ಹಾಕ್ಬೇಕು. ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಅಗೇನ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡುವಂತ ಟಾಪಿಕ್ ಬೇರೆ ಇದೆ, ಮೇ ಬಿ ಸೈನ್ಸ್ ಇರ್ಬೋದು, ಮೇ ಬಿ ಇಂಗ್ಲಿಷ್ ಇರ್ಬೋದು, ಮೇ ಬಿ ಏನೋ ಡಿಫ್ರೆಂಟ್ ಇರ್ಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿನಗೆ ಅಂತ ಹೇಳಲಿಕ್ಕೆ ಟು ಯು ಅಂತ ಹೇಳ್ಬೇಕಲ್ಲಿ, ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಅಗೇನ್. ನೆನ್ಪಿಟ್ಕೊಳ್ಳಿ ಈ ಒಂದು ಮಿಸ್ಟೇಕ್ ಅನ್ನ. ದೆನ್ ಇವರಿಬ್ರು ಮಾತಾಡ್ತಾ ಇದ್ರು. ಸೊ ಇವಳಿಗೆ ಏನೋ ಒಂದು ಅಡ್ವೈಸ್ ಕೊಡ್ತಾಳೆ, ಏನೋ ಡೌಟ್ಸ್ ಇದೆ ಅಥವಾ ಲೈಫ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇಂಗ್ಲಿಷ್ ಕಲಿಬೇಕು ಅಂತ ಕೇಳ್ತಾ ಇದ್ದಾಳೆ. ಸೊ ಇವಳು ಒಂದು ಅಡ್ವೈಸ್ ಕೊಡ್ತಾಳೆ. ಸೊ ಅದನ್ನ ನಮಗೆ ಅವಳು ಹೇಳ್ತಾ ಇದ್ದಾಳೆ, ಶಿ ಗೇವ್ ಮೀ ಆನ್ ಅಡ್ವೈಸ್. ಅವಳು ನನಗೆ ಒಂದು ಅಡ್ವೈಸ್ ಕೊಟ್ಲು. ಸೊ ಈಗ ಜಸ್ಟ್ ನೋಡಿದ್ವಲ್ಲ ಅಡ್ವೈಸ್, ಸಿ ಇದೆ ನೋಡಿ, ಸಿ ಇದ್ರೇನು ನೌನ್, ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಹಾಗಾದ್ರೆ ತಪ್ಪೆಲ್ಲಿದೆ, ಶಿ ಗೇವ್ ಮಿ ಅನ್ ಅಡ್ವೈಸ್. ಇಲ್ಲಿ ಇಂಗ್ಲಿಷ್ ನಲ್ಲಿ ಅಡ್ವೈಸ್ ಇದೆಯಲ್ಲ, ಇದಕ್ಕೆ ನಾವು ಅನ್ಕೌಂಟೇಬಲ್ ನೌನ್ ಅಂತ ಹೇಳ್ತೀವಿ ರೀ. ಏನಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಅಡ್ವೈಸ್ಗೆ, ಅನ್ಕೌಂಟೇಬಲ್ ನೌನ್. ಅಂದ್ರೆ ಒಂದು ಅಡ್ವೈಸ್, ಎರಡು ಅಡ್ವೈಸ್, ಮೂರು ಅಡ್ವೈಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋ ಆಗಿಲ್ಲ, ರೈಟ್. ಕನ್ನಡದಲ್ಲಿ ನಾವು ಹೇಳ್ಬಹುದು ಒಂದು ಅಡ್ವೈಸ್ ಕೊಟ್ಟ, ಎರಡು ಅಡ್ವೈಸಸ್ ಕೊಟ್ಟ ಅಂತ ಹೇಳಿ, ಬಟ್ ಇಂಗ್ಲಿಷ್ ನಲ್ಲಿ ಅದು ಅನ್ಕೌಂಟೇಬಲ್ ನೌನ್. ಸೊ ಇಲ್ಲಿ ಅನ್ಕೌಂಟೇಬಲ್ ನೌನ್ ಇದ್ದಾಗ ಆರ್ಟಿಕಲ್ ಬಳಸೋ ಹಾಗಿಲ್ಲ. ಏನ್ ಬಳಸಬಾರದು, ಆರ್ಟಿಕಲ್. ಆರ್ಟಿಕಲ್ ಅಂದ್ರೆ ಏನ್ರಿ, ಸೊ ಆರ್ಟಿಕಲ್ ಅಂದ್ರೆ ಎ ಅಂಡ್ ದ, ಇದ್ರ ಮೇಲೆ ಒಂದು ಕಂಪ್ಲೀಟ್ ಕ್ಲಾಸ್ ಇದೆ, ನೀವು ನೋಡಬಹುದು. ಎ ಅಂಡ್ ಮತ್ತು ದ, ಈ ಮೂರು ಆರ್ಟಿಕಲ್ಸ್, ರೈಟ್, ಎಲ್ಲೆಲ್ಲಿ ಬಳಸಬೇಕಂತ ಕಲ್ಸಿದೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಬಟ್ ಇಲ್ಲಿ ಪಾಯಿಂಟ್ ಏನು, ಸೊ ಅದು ಅನ್ಕೌಂಟೇಬಲ್ ನೌನ್ ಆಗಿರೋದ್ರಿಂದ ನಾವಲ್ಲಿ ಹೇಳ್ಬೇಕು ಶಿ ಗೇವ್ ಮೀ ಅ ಪೀಸ್ ಆಫ್ ಅಡ್ವೈಸ್. ಅಂದ್ರೆ ಒಂದು ಪೀಸ್ ಆಫ್ ಅಡ್ವೈಸ್ ಕೊಟ್ಟರು, ಅಂದ್ರೆ ಒಂದು ಅಡ್ವೈಸ್ ಅಂತ ಹೇಳುವಂತಹ ಕರೆಕ್ಟ್ ಆಗಿರುವಂತಹ ರೀತಿ ಶಿ ಗೇವ್ ಮಿ ಅ ಪೀಸ್ ಆಫ್ ಅಡ್ವೈಸ್, ಇದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಕಾಣಿಸ್ತಿದ್ದಾರೆ ಇವರು, ಇಲ್ಲಿದ್ದಾರೆ ಗೋವಿಂದ ಅನ್ನುವಂತಹ ಆಕ್ಟರ್. ಸೊ ಇಲ್ಲಿ ಇವರಿಬ್ಬರದು ಈಗ ಬ್ರೇಕಪ್ ಆಗಿದೆ, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫೈಟಿಂಗ್ ಆಗಿದೆ, ಜಗಳ ಆಗಿದೆ, ಆರ್ಗ್ಯುಮೆಂಟ್ಸ್ ಆಗಿದೆ, ಸೊ ಇಬ್ಬರದು ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಈಗ ಬ್ರೇಕಪ್ ಆಗಿದೆ. ಸೊ ಈಗ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿ, ನಮ್ಮ ಗೋವಿಂದ ಅವರು ಹಿ ಇಸ್ ಕೆಪೇಬಲ್ ಟು ಹ್ಯಾಂಡಲ್ ಸಚ್ ಸಿಚುವೇಶನ್ಸ್. ಇಂತಹ ಬ್ರೇಕಪ್ ಸಿಚುವೇಶನ್ಸ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅವರು ಕೆಪೇಬಲ್ ಆಗಿದ್ದಾರೆ, ಅಂದ್ರೆ ಸಾಮರ್ಥ್ಯ ಅವರಲ್ಲಿ ಇದೆ. ಬಟ್ ಇಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲಿ ಹೇಳುವಾಗ ಆಗ್ತಾ ಇದೆ, ರೈಟ್. ಸೊ ಅದನ್ನ ಯಾವ ರೀತಿ ಕರೆಕ್ಟ್ ಮಾಡೋದು, ಕೆಪೇಬಲ್ ನಂತರ ಟು ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಕೆಪೇಬಲ್ ಆದ ನಂತರ ಆಫ್ ಬರುತ್ತೆ, ಮೊದಲನೇ ಚೇಂಜಸ್. ಕೆಪೇಬಲ್ ನಂತರ ಟು ಬರೋದಿಲ್ಲ, ಯಾವಾಗ್ಲೂ ಕೆಪೇಬಲ್ ನಂತರ ಆಫ್ ಬರುತ್ತೆ. ಸೆಕೆಂಡ್ ಒನ್, ಈ ಆಫ್ ನಂತರ ING ವರ್ಬ್ ಬರ್ಬೇಕ್ರಿ, ಅಂದ್ರೆ ವರ್ಬ್ ನ V4 ಫಾರ್ಮ್ ಅಂತ ಹೇಳ್ತೀವಿ. ING ವರ್ಬ್ ಬರಬೇಕು. ಹಿ ಈಸ್ ಕೆಪೇಬಲ್ ಆಫ್ ಹ್ಯಾಂಡಲಿಂಗ್ ಸಚ್ ಸಿಚುವೇಶನ್ಸ್. ಇಂತಹ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅವನು ಕೆಪೇಬಲ್ ಇದ್ದಾನೆ, ಅಂದ್ರೆ ಅಷ್ಟು ಸಾಮರ್ಥ್ಯ, ಮೆಂಟಲ್, ಇಮೋಷನಲ್ ಇಂಡಿಪೆಂಡೆನ್ಸ್, ಇಮೋಷನಲ್ ಕಂಟ್ರೋಲ್, ಇಮೋಷನಲ್ ಮೆಚುರಿಟಿ ಅವನಲ್ಲಿ ಇದೆ ಅಂತ, ಅಷ್ಟು ಸಾಮರ್ಥ್ಯ ಇದೆ ಅಂತ ಅರ್ಥ. ಬಹಳನೇ ಹೇಳ್ತಾ ಇದ್ದೀನಿ ಅನ್ಸುತ್ತೆ, ರೈಟ್. ಸೊ ನೀವು ಇದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬಹುದು, ಕೆಪೇಬಲ್ ಬೇಡ ರೀ ಅಂದ್ರೆ ಏಬಲ್ ಇಂದ ಹೇಳ್ಬಹುದು. ಹಿ ಈಸ್ ಏಬಲ್ ಟು ಹ್ಯಾಂಡಲ್ ಸಚ್ ಸಿಚುವೇಶನ್ಸ್, ಇದು ಕರೆಕ್ಟ್ ಆಗುತ್ತೆ. ಅಥವಾ ಕೆಪೇಬಲ್ ಬಳಸಿದ್ರೆ ING ವರ್ಬ್, ಕೆಪೇಬಲ್ ಬಳಸಿದ್ರೆ ಆಫ್ ಬರುತ್ತೆ, ಆಫ್ ನಂತರ ING ವರ್ಬ್. ಏಬಲ್ ಬಳಸಿದ್ರೆ ಟು ಬರುತ್ತೆ, ಟು ನಂತರ V1 ವರ್ಬ್. ಸೊ ಇದು ಸ್ಟ್ರಕ್ಚರ್ ಇಲ್ಲಿದೆ ನೋಡಿ, ನೆನ್ಪಿಟ್ಕೊಳ್ಳಿ. ಏಬಲ್ ಟು V1 ಫಾರ್ಮ್, ಕೆಪೇಬಲ್ ಆಫ್ V4 ಫಾರ್ಮ್.
ಐ ಆಮ್ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ಸ್, ಈ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಐ ಆಮ್ ಕೇಪೇಬಲ್ ಆಫ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ಸ್, ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಂತಹ ಕೆಪಬಿಲಿಟಿ ನನ್ನಲ್ಲಿ ಇದೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಈಗ ಇವಳು ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಳು ಕಾಲ್ ಮಾಡ್ತಾ ಇದ್ದಾಳೆ, ಆದ್ರೆ ಅವನು ಏನ್ ಮಾಡ್ತಾ ಇಲ್ಲ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸಿಟ್ ನಲ್ಲಿ ಇದ್ದಾಗ ಏನಾಗುತ್ತೆ, ಗ್ರಾಮರ್ ಮಿಸ್ಟೇಕ್ಸ್ ಆಗುತ್ತೆ. ಸೊ ಇವಳು ಹೇಳ್ತಾಳೆ, ಹಿ ಇಸ್ ನಾಟ್ ರೆಸ್ಪಾನ್ಸಿಂಗ್ ಟು ಮೈ ಕಾಲ್ಸ್, ನನ್ನ ಕಾಲ್ ಎಪ್ಸಾಕೊಂತಿಲ್ಲ ಅವ, ನನ್ನ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ. ಕನ್ನಡದಲ್ಲಿ ಹೇಳ್ತೇವಲ್ಲ, ಸೊ ಇಲ್ಲಿ ರೆಸ್ಪಾನ್ಸ್ ಅನ್ನೋದು ವರ್ಬ್ ಅಲ್ಲ, ಇದು ನೌನ್. ಸೊ ನೌನ್ ಅನ್ನ ನಾವು ಇಲ್ಲಿ ಬಳಸೋದಿಲ್ಲ, ಇಲ್ಲಿ ವರ್ಬ್ ಅನ್ನ ಬಳಸಬೇಕು. ಈ ಮಿಸ್ಟೇಕ್ ತುಂಬಾ ಜನ ಮಾಡ್ತಾರೆ. ಸೊ ಇಲ್ಲಿ ರೆಸ್ಪಾಂಡ್ ಅನ್ನುವಂತಹ ವರ್ಬ್ ಬಳಸಿ. ಹಿ ಇಸ್ ನಾಟ್ ರೆಸ್ಪಾಂಡಿಂಗ್ ಟು ಮೈ ಕಾಲ್ಸ್, ಹಿ ಈಸ್ ನಾಟ್ ರೆಸ್ಪಾಂಡಿಂಗ್, ರೆಸ್ಪಾನ್ಸ್ ಅಲ್ಲ. ಸೊ ರೆಸ್ಪಾನ್ಸ್ ಅನ್ನೋದು ಸರಿಯಾಗಿ ಯಾವ ರೀತಿ ಬಳಸಬೇಕಂದ್ರೆ, ರೆಸ್ಪಾನ್ಸ್ ಅನ್ನೋದು ನೌನ್ ಇದೇನ್ರಿ, ರೆಸ್ಪಾನ್ಸ್ ಅನ್ನೋದು ಇಲ್ಲಿ ನೌನ್ ಆಗುತ್ತೆ, ರೈಟ್. ರೆಸ್ಪಾಂಡ್ ಅನ್ನೋದೇನು, ರೆಸ್ಪಾಂಡ್ ಅನ್ನೋದು ವರ್ಬ್. ಸೊ he is not responding to my calls, this is ಕರೆಕ್ಟ್ ಆಗುತ್ತೆ. ರೆಸ್ಪಾನ್ಸ್ ಅನ್ನ ಆಸ್ ಎ ನೌನ್ ಆಗಿ ಬಳಸಬಹುದು. ಅಂದ್ರೆ ಐ ಹ್ಯಾವಂಟ್ ಗಾಟ್ ಅ ರೆಸ್ಪಾನ್ಸ್ ಫ್ರಾಮ್ ಹಿಮ್, ಅವನಿಂದ ರೆಸ್ಪಾನ್ಸ್ ಬಂದಿಲ್ಲ. ವರ್ಬ್ ಆಗಿ ಬಳಸಬೇಕಂದ್ರೆ ರೆಸ್ಪಾಂಡ್ ಅದರ ING ಬಳಸಿ. ದೆನ್ ನೆಕ್ಸ್ಟ್ ಈ ವಿಡಿಯೋ ಕ್ಲಾಸ್ ನೋಡ್ತಾ ಇದ್ರಂತೆ ನಿಮ್ಮೆಲ್ಲರದು ಪರಿಸ್ಥಿತಿ ಇಲ್ಲಿ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಒಂದು ಸ್ಪೀಚ್ ಕೊಡಿ, ಸ್ಟೇಜ್ ಮೇಲೆ 10, 20, 40 ಜನ ಕುಂತಿರ್ತಾರೆ ಅಂದ್ರೆ ಬೆವರು ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೈ ಕೈ ನಡಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಯಿ ತೊದಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಪರಿಸ್ಥಿತಿ ಇವನಾಗಿದೆ. ಸೊ ಅದನ್ನೇ ಇವನು ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದಾನೆ, ಐ ಕ್ಯಾನ್ ನಾಟ್ ಬಿ ಏಬಲ್ ಟು ಡೆಲಿವರ್ ಸ್ಪೀಚಸ್, ನನಗೆ ಇಂಗ್ಲಿಷ್ ನಲ್ಲಿ ಸ್ಪೀಚ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಕೂಡ ಗ್ರಾಮರ್ ಮಿಸ್ಟೇಕ್ಸ್ ಮಾಡ್ತಾನೆ ಹೇಳ್ತಾ ಇದ್ದಾನೆ. ಸೊ ಈಗ ಈ ವಾಕ್ಯ ತಪ್ಪಿದೆ. ಇಲ್ಲಿ ಕರೆಕ್ಟ್ ಏನಾಗುತ್ತೆ ಅಂದ್ರೆ, ಐ ಕ್ಯಾನ್ ನಾಟ್ ಬಿ ಏಬಲ್ ಟು ಅಂದ್ರೆ ಈ ಕ್ಯಾನ್ ನಾಟ್ ಪ್ಲಸ್ ಏಬಲ್ ಎರಡು ಒಂದೇ ವಾಕ್ಯದಲ್ಲಿ ಬಳಸೋದಿಲ್ಲ. ಕ್ಯಾನ್ ನಾಟ್ ಪ್ಲಸ್ ಏಬಲ್ ಎರಡು ಒಂದೇ ವಾಕ್ಯದಲ್ಲಿ ಯಾವತ್ತೂ ಬಳಸೋದಿಲ್ಲ. ಸೊ ಆ ತಪ್ಪನ್ನ ಮಾಡಬೇಡಿ. ಸೊ ನೀವು ಇದನ್ನ ಈ ರೀತಿ ಹೇಳ್ಬಹುದು, ಐ ಕ್ಯಾನ್ ನಾಟ್ ಡೆಲಿವರ್ ಸ್ಪೀಚಸ್, ನನಗೆ ಸ್ಪೀಚಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಥವಾ ಬರೋದಿಲ್ಲ. ಅಥವಾ ನೀವು ಇದನ್ನ ಏಬಲ್ ಬಳಸಬೇಕಂದ್ರೆ ಐ ಆಮ್ ನಾಟ್ ಏಬಲ್ ಟು ಡೆಲಿವರ್ ಸ್ಪೀಚಸ್ ಅಂತ ಹೇಳ್ಬಹುದು, ರೈಟ್. ಎರಡರಲ್ಲಿ ಒಂದನ್ನ ಬಳಸಿ, ಐ ಕ್ಯಾನ್ ನಾಟ್ ಡೆಲಿವರ್ ಸ್ಪೀಚಸ್ ಅಥವಾ ಐ ಆಮ್ ನಾಟ್ ಏಬಲ್ ಟು ಡೆಲಿವರ್ ಸ್ಪೀಚಸ್. ಬಟ್ ಎರಡು ಮಿಕ್ಸ್ ಮಾಡಬೇಡಿ, ಐ ಕ್ಯಾನ್ ನಾಟ್ ಬಿ ಏಬಲ್ ಟು ಡೆಲಿವರ್ ಸ್ಪೀಚಸ್ ಇವರಿಬ್ಬರಿಗೂ ಒಂದೇ ವಾಕ್ಯದಲ್ಲಿ ಇದ್ರೆ ಆಗಿ ಬರೋದಿಲ್ಲ. ನೆಕ್ಸ್ಟ್ ಒನ್ ಯಾವತ್ತಾದ್ರೂ ಕ್ಲಾಸ್ ಅಲ್ಲಿ ಕುತ್ಕೊಂಡಿದ್ದೀರಾ ಅಥವಾ ಒಂದು ಕಂಪನಿಯಲ್ಲಿ ಮೀಟಿಂಗ್ ಅಲ್ಲಿ ಕುತ್ಕೊಂಡಿದ್ದೀರಾ, ನಿಮ್ಮ ಬಾಸ್ ಬಂದು ಏನೇನು ಹೇಳ್ತಾರೆ, ಈ ತಿಂಗಳ ಇಷ್ಟು ಟಾರ್ಗೆಟ್ ಇದೆ, ಇದನ್ನು ಮುಗಿಸ್ಬೇಕು, ಇಷ್ಟು ಕ್ಲೈಂಟ್ಸ್ ತಂದಿ, ಇಷ್ಟು ಹೊಸ ಸೇಲ್ಸ್ ಮಾಡಿ, ನ್ಯೂ ಕಸ್ಟಮರ್ಸ್ ತನ್ನಿ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ. ಸೊ ನೀವು ಆಗ ಹೇಳ್ತಾ ಇದ್ದೀರಿ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರ್, ನನಗೆ ಅರ್ಥ ಆಗ್ತಾ ಇಲ್ಲ. ಇದು 100ರಲ್ಲಿ 100 ಜನ ಹೇಳ್ತಾರೆ ಈ ವಾಕ್ಯನ. ಇದು ಕಂಪ್ಲೀಟ್ಲಿ ತಪ್ಪಾಗಿದೆ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಹೇಳೋದೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದು ಸ್ಟೇಟಿವ್ ವರ್ಬ್. ಈ ಸ್ಟೇಟಿವ್ ವರ್ಬ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಂಗ್ಲಿಷ್ ನಲ್ಲಿ. ಈ ಸ್ಟೇಟಿವ್ ವರ್ಬ್ಸ್ ಗಳನ್ನ ನಾವು ING ಫಾರ್ಮ್ ಅಲ್ಲಿ ಬಳಸೋದಿಲ್ಲ. ಸೊ ಇದನ್ನ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ನಾವು ಹೇಳ್ಬೇಕು. ಸೊ ಈಗ ಅಂದ್ರೆ ಇದನ್ನ V1 ವರ್ಬೇ ಬಳಸಬೇಕು ಅಂದಾಗ ನಾವಿಲ್ಲಿ ಟೆನ್ಸ್ ಏನ್ ಮಾಡ್ಬೇಕಾಗುತ್ತೆ, ಚೇಂಜ್ ಮಾಡ್ಬೇಕಾಗುತ್ತೆ, ಪ್ರೆಸೆಂಟ್ ಸಿಂಪಲ್ ಮಾಡ್ಬೇಕಾಗುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಬಳಸಿದ್ರೆ ING ವರ್ಬ್ ಬರುತ್ತೆ. ಸೊ ಅದು ತಪ್ಪಾಗುತ್ತೆ. ನಾವಿಲ್ಲಿ ಹೇಳ್ಬೇಕು, ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ಸರ್, ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳಿ ಅಂಡರ್ಸ್ಟ್ಯಾಂಡ್ ಬಳಸಿ, ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ಅಥವಾ ನೀವು ಕೆನಾಟ್ ಅನ್ನುವಂತಹ ಮಾಡಲ್ ವರ್ಬ್ ಬಳಸಿ ಹೇಳ್ಬಹುದು, ಐ ಕೆನಾಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗ್ತಾ ಇಲ್ಲ. ಅಥವಾ ನೀವು ಏಬಲ್ ಟು ಕೂಡ ಬಳಸಬಹುದು. ನಾನು ಹೇಳಿದೆಲ್ಲ ಕೆನಾಟ್ ಪ್ಲಸ್ ಏಬಲ್ ಟು ಎರಡರಲ್ಲಿ ಒಂದನ್ನು ಬಳಸಬಹುದು ಅಂತ ಹೇಳಿ. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಬಟ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ತಪ್ಪು. ಇನ್ನು ನೀವು ತಪ್ಪು ಮಾಡೋದಾದ್ರೂ ಓಕೆ, ನಿಮ್ ಕಲಿಸ್ತಾ ಇರುವಂತಹ ಟೀಚರ್ಸ್ ಆದ್ರೂ ಇದನ್ನ 100 ಬಾರಿ ಹೇಳ್ತಾರೆ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೀಚಿಂಗ್? ಟೀಚರ್ ಅವ್ರು ಕೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೀಚಿಂಗ್? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ, ಬಟ್ ನೀವೇ ತಪ್ಪಾಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಏನಂದ್ರೆ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇಲ್ಲಿ ಅದೇ ಅಗೇನ್ ನಾನು ಹೇಳಿದ್ನಲ್ಲ, ಇಲ್ಲಿ ING ಇದನ್ನ ಬಳಸಬಾರದು, ರೈಟ್. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ING ಅಲ್ಲಿ ಇಲ್ಲಿ ಬಳಸಬಾರದು. ಸೊ ಹಾಗಾಗಿ ಇದು ತಪ್ಪು. ನಾವಿಲ್ಲಿ ಪ್ರೆಸೆಂಟ್ ಸಿಂಪಲ್ ಅಲ್ಲೇ ಇದನ್ನ ಹೇಳ್ಬೇಕು, ರೈಟ್. ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಯಾವ ರೀತಿ ಕೇಳಬೇಕು, ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೀಚಿಂಗ್? ನಾನೇನ್ ಕಲಿಸ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆಯಾ? ಅದು ಡು ಯು ಅಂಡರ್ಸ್ಟ್ಯಾಂಡ್. ಟೆನ್ಸ್ ನಾವು ಚೇಂಜ್ ಮಾಡಿದ್ವಿ, ಪ್ರೆಸೆಂಟ್ ಸಿಂಪಲ್. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೀಚಿಂಗ್? ಈ ರೀತಿ ಕೂಡ ಕೇಳ್ಬೋದು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ರೈಟ್. ಏಬಲ್ ಟು ನಂತರ ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಇಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಇದು ಸ್ವಲ್ಪ ಸ್ಯಾಡ್ ಇದೆ. ಏನಂದ್ರೆ ಬೈಕ್ ನಲ್ಲಿ ಹೋಗುವಾಗ ಅಂಟಿ ಅವರು ಅಂಕಲ್ ಅವರಿಗೆ ಹೊಡೆದಿದ್ದಾರೆ. ಸೊ ಅಂಕಲ್ ಅವರು ಈಗ ಬಿದ್ದಿದ್ದಾರೆ, ರೈಟ್. ಅಂಕಲ್ ಅವರು ಬೈಕ್ ಇಂದ ಬಿದ್ದಿದ್ದಾರೆ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳಬೇಕು, ರೈಟ್.
ಇಂಗ್ಲಿಷ್ ನಲ್ಲಿ ಹೇಳ್ಬೇಕು. ಅವಾಗ ಹಿ ಫೆಲ್ ಫ್ರಮ್ ದ ಬೈಕ್ ಅಂಡ್ ಹರ್ಟ್ ಹೀಸ್ ನೀ, ಅವರು ಬೈಕ್ ಇಂದ ಬಿದ್ರು ಅಂಡ್ ಮೊಣಕಾಲನ್ನ ಅಂದ್ರೆ ಮೊಣಕಾಲು ನೀ ಅನ್ನ ನೋವು ಮಾಡ್ಕೊಂಡ್ರು. ಬಟ್ ಇಲ್ಲಿ ಫೆಲ್ ಫ್ರಾಮ್ ಅಂತ 90% ಜನ ಹೇಳ್ತಾರೆ, ಫೆಲ್ ಫ್ರಾಮ್ ಅಂತ ಹೇಳ್ಬಾರ್ದು, ಅಲ್ಲಿ ಕರೆಕ್ಟ್ ಪ್ರೆಪೋಸಿಷನ್ ಯಾವುದು ಅಂದ್ರೆ ಆಫ್ ಬರಬೇಕು. ಹಿ ಫೆಲ್ ಆಫ್ ದ ಬೈಕ್, ಯಾರೋ ಬೈಕ್ ಇಂದ ಬಿದ್ರು, ಯಾರೋ ಅಲ್ಲಿಂದ ಲೈಕ್ ಮನೆ ಮೇಲಿಂದ ಜಂಪ್ ಮಾಡಿದ್ರು, ಹಿ ಜಂಪ್ಡ್ ಆಫ್ ದ ಹೌಸ್, ಅಥವಾ ಮನೆ ಮೇಲಿಂದ ಬಿದ್ರು, ಹಿ ಫೆಲ್ ಆಫ್ ದ ಹೌಸ್, ಹಿ ಫೆಲ್ ಆಫ್ ದ ಕಾರ್. ಸೊ ಅಲ್ಲಿ ಆಫ್ ಬಳಸಬೇಕು, ಫ್ರಾಮ್ ಅನ್ನ ಬಳಸೋದಿಲ್ಲ. ನೆಕ್ಸ್ಟ್ ಒನ್, ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಹಿಮ್. ಈ ವಾಕ್ಯ ಒಂದಿಲ್ಲ ಒಂದು ದಿನ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಯಾರಾದ್ರೂ ಹೇಳಿರ್ತಾರೆ, ಅವನ ಮ್ಯಾಗ ನನಗೆ ಕಾನ್ಫಿಡೆನ್ಸ್ ಇಲ್ರಿ, ಅವನಿಗೇನ್ ಬರೋದಿಲ್ಲ, ಅವನು ಹಾರ್ಡ್ ವರ್ಕಿಂಗ್ ಇಲ್ಲ, ಅವನಲ್ಲಿ ಏನು ಟ್ಯಾಲೆಂಟ್ ಇಲ್ಲ. ಈ ರೀತಿ ಮಾತುಗಳನ್ನ ನೀವು ಕೇಳಿದ್ದೀರಾ, ಯಾಕಂದ್ರೆ ನನಗೂ ಕೂಡ ತುಂಬಾ ಜನ ಈ ರೀತಿ ಹೇಳಿದ್ದಾರೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಇದ್ದಾಗ, ರೈಟ್? ಸೊ ಅಂತದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಡಿ, ಅದನ್ನ ಲೈಟ್ ಆಗಿ ತಗೊಳ್ಳಿ. ಇಲ್ಲಿ ನಾವು ಗ್ರಾಮರ್ ಕರೆಕ್ಟ್ ಮಾಡೋಣ. ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಹಿಮ್. ಸೊ ನಿಮ್ಗೆ ಇದು ಕನ್ನಡದಲ್ಲಿ ಹೇಳಿ ಹೇಳಿ ರೂಢ ಆಗಿದೆ, ಅವನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಅವಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಅವಳ ಮೇಲೆ ಭರವಸೆ ಇಲ್ಲ ಅಂತ ಹೇಳಿ. ಅವಳ ಮೇಲೆ ಅಂದಾಗ ನಾವು ಆನ್ ಬಳಸ್ಬಿಡ್ತೀವಿ, ಬಟ್ ತಪ್ಪೋದು. ಇಂಗ್ಲಿಷ್ ಅಲ್ಲಿ ನಾವು ಅಲ್ಲಿ ಇನ್ ಬಳಸಬೇಕು. ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಹಿಮ್. ನಾವು ಅವನ ಮೇಲೆ ಅಂತ ಹೇಳಿಕ್ಕೆ ಇಲ್ಲಿ ಇನ್ ಹಿಮ್ ಅಂತ ಹೇಳ್ಬೇಕು, ಇನ್ ಹರ್ ಅಂತ ಹೇಳ್ಬೇಕು. ಎಕ್ಸಾಂಪಲ್, ಇನ್ನೊಂದು ಕ್ವಶನ್, ಡೋಂಟ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಮೀ. ನೀವು ಕೇಳ್ತಿರಲ್ಲ, ಅಪ್ಪ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ ನಿನಗೆ? ಅಡ್ಮಿಷನ್ ಮಾಡಿಸು, ನಾನು ಒಳ್ಳೆ ಸ್ಕೋರ್ ಮಾಡ್ತೀನಿ, ಒಳ್ಳೆ ಕಾಲೇಜಲ್ಲಿ ಹೋಗ್ತೀನಿ, ಒಳ್ಳೆ ಪ್ಲೇಸ್ಮೆಂಟ್ ತಗೊಳ್ತೀನಿ, ಡೋಂಟ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಮೀ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ? ಬಟ್ ಇಲ್ಲಿ ಗ್ರಾಮರ್ ತಪ್ಪು ಆಗ್ತಾ ಇದೆ. ಆನ್ ಯೂಸ್ ಮಾಡಬಾರ್ದು, ಇನ್ ಬಳಸಬೇಕು. ಡೋಂಟ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಮೀ, ನನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇಲ್ವಾ? ಸೊ ಅಲ್ಲಿ ಇನ್ ಅನ್ನುವಂತಹ ಪ್ರೆಪೋಸಿಷನ್ ಬಳಸಬೇಕು. ನೆಕ್ಸ್ಟ್, ಯಾವತ್ತಾದ್ರೂ ಲೈಫ್ ನಲ್ಲಿ ಅವಕಾಶಗಳನ್ನ ಕಳ್ಕೊಂಡಿದ್ದೀರಾ? ಅದು ಕೂಡ ಇಂಗ್ಲಿಷ್ ನಲ್ಲಿ ವೀಕ್ ಇದೇನಿ, ಇಂಗ್ಲಿಷ್ ಬರೋದಿಲ್ಲ, ಇಂಗ್ಲಿಷ್ ಸ್ಟ್ರಾಂಗ್ ಇಲ್ಲ, ಇಂಗ್ಲಿಷ್ ಅಲ್ಲಿ ಭಯ ಆಗುತ್ತೆ, ತುಂಬಾ ಜನ ಮಿಸ್ ಮಾಡ್ಕೊಳ್ತೀರಾ, ತುಂಬಾ ಜನ ಅವಕಾಶ ಕಳ್ಕೊಳ್ತೀರಾ. ಸೊ ಅದಕ್ಕೆ ನಾನು ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ತಾ ಇರೋದು, ಇಂಗ್ಲಿಷ್ ಅನ್ನ ಕಲ್ಕೊಳ್ಳಿ, ರೈಟ್? ಸೊ ಐ ಡೋಂಟ್ ಲೂಸ್ ದಿಸ್ ಗ್ರೇಟ್ ಅಪರ್ಚುನಿಟಿ ಅಂತ ನಿಮಗೆ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ಈ ಅಪರ್ಚುನಿಟಿಯನ್ನ ಮಿಸ್ ಮಾಡ್ಕೋಬೇಡ ಅಂತ ಹೇಳಿ. ಬಟ್ ಇದರಲ್ಲಿ ಬರೆಯುವಾಗ ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತಾರೆ, ಹೇಳುವಾಗ ತಪ್ಪಾಗೋದಿಲ್ಲ. ಇಲ್ಲಿ ಲೂಸ್ ಅನ್ನೋದು ಡಬಲ್ ಓ ಬರಬಾರ್ದು, ಯಾಕಂದ್ರೆ ಇದೆರಡು ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ಲೂಸ್ ಅಂದ್ರೆ ನನ್ನ ಪ್ಯಾಂಟ್ ಲೂಸ್ ಇದೆ ಅಂತ ಹೇಳ್ತೇವಲ್ಲ, ಆ ಲೂಸ್ ಅರ್ಥ ಕೊಡುತ್ತೆ. ಎಲ್ ಡಬಲ್ ಓ ಬರುತ್ತೆ ಇದರಲ್ಲಿ, ಎಲ್ ಡಬಲ್ ಓ ಎಸ್ ಅಂದ್ರೆ ಪ್ಯಾಂಟ್ ತುಂಬಾ ಲೂಸ್ ಇದೆ, ಶರ್ಟ್ ತುಂಬಾ ಲೂಸ್ ಇದೆ, ಅಲ್ಲಿ ನೀವು ಇದನ್ನ ಹೇಳ್ಬಹುದು, ರೈಟ್? ಬಟ್ ಇಲ್ಲಿ ಲೂಸ್ ಅಂದ್ರೆ ಕಳ್ಕೊಳ್ಳೋದು, ಮಿಸ್ ಮಾಡ್ಕೊಳ್ಳೋದು. ಸೊ ಅಲ್ಲಿ ಒಂದೇ ಓ ಬರುತ್ತೆ. ಡೋಂಟ್ ಲೂಸ್ ದಿಸ್ ಗ್ರೇಟ್ ಅಪರ್ಚುನಿಟಿ. ಸೊ ಇಲ್ಲಿ ಲೂಸ್ ಅನ್ನೋದು ಅಡ್ಜೆಕ್ಟಿವ್, ಲೂಸ್ ಅನ್ನೋದು ವರ್ಬ್. ಇದನ್ನ ಯಾಕೆ ಕಲಿಸ್ತಾ ಇದ್ದೇನೆ ಅಂದ್ರೆ, ಇದೆಲ್ಲ ನೀವು ಕಲಿಬೇಕ್ರಿ. ಯಾವ ವರ್ಡ್ಗೆ ನಾವು ವರ್ಬ್ ಅಂತೀವಿ, ಯಾವ ವರ್ಡ್ಗೆ ಅಡ್ಜೆಕ್ಟಿವ್ ಅಂತೀವಿ, ಅದನ್ನ ವಾಕ್ಯದಲ್ಲಿ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಅದೇನು ಅರ್ಥ ಕೊಡ್ತೀವಿ, ಅದೆಲ್ಲ ಕಲ್ತಾಗನೇ ಇಂಗ್ಲಿಷ್ ಅಲ್ಲಿ ನಿಮಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ರೈಟ್? ನೀವು ಇಂಗ್ಲಿಷ್ ನಲ್ಲಿ ವೀಕ್ ಇದ್ರೆ, ತುಂಬಾ ಅವಕಾಶಗಳನ್ನ ಮಿಸ್ ಮಾಡ್ಕೊತಾ ಇದ್ರೆ ಲೈಫ್ ನಲ್ಲಿ, ಸೊ ಮಿಸ್ ಮಾಡದೆ ಬೇಗ ಬೇಗ ಜಾಯಿನ್ ಆಗಿ ಯಾವುದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ನಿಮ್ಮ ಮೇಲೆ ಸ್ವಲ್ಪ ಹಣವನ್ನ ಇನ್ವೆಸ್ಟ್ ಮಾಡಿ. ಅಂದ್ರೆ ನಿಮ್ಮ ಸ್ಕಿಲ್ಸ್ ಡೆವಲಪ್ ಆದ್ರೇನೆ ನಿಮ್ಮ ಫ್ಯೂಚರ್, ನಿಮ್ಮ ಸ್ಯಾಲರಿ, ನಿಮ್ಮ ಪ್ರಮೋಷನ್ಸ್ ಗಳು ನಿಮಗೆ ಸಿಗೋದು, ರೈಟ್? ಸೊ ಇನ್ವೆಸ್ಟ್ ಯುವರ್ ಮನಿ ಇನ್ ಯೋರ್ ಸೆಲ್ಫ್, ರೈಟ್? ದಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಒನ್, he invited me in his wedding. ಸೊ ಅವನು ನನಗೆ ತನ್ನ ಮದುವೆಯಲ್ಲಿ ಇನ್ವೈಟ್ ಮಾಡಿದ್ದ. ಸೊ ಇಲ್ಲಿ ಇನ್ ಅನ್ನುವಂತಹ ಪ್ರೆಪೋಸಿಷನ್ ಬರಬಾರ್ದು, ಟು ಬಳಸಬೇಕ್ರಿ. he invited me to his wedding, ಅವನ ಮದುವೆಗೆ ಆಹ್ವಾನ ಮಾಡಿದ್ದ. ಸೊ ಅದೇ ರೀತಿ ಅವನು ಫಂಕ್ಷನ್ ಗೆ ಕರೆದಿದ್ದ ಅಂತ ಹೇಳುವಾಗ ಇನ್ ಈಸ್ ಫಂಕ್ಷನ್ ಅಂತ ಹೇಳ್ತೀವಿ, ಇಲ್ಲ, ಟು ದ ಫಂಕ್ಷನ್. he invited me to the function, he invited me to the program ಗೆ ಅವನು ಇನ್ವೈಟ್ ಮಾಡಿದ್ದ. he invited me to the convocation. ಸೊ ಕಾಲೇಜಲ್ಲಿ ನಡೀತಾವಲ್ಲ ಕಾನ್ವೊಕೇಶನ್, ಅದು. ಅಂಡ್ ದೆನ್ ಲಾಸ್ಟ್ ಒನ್, ಇಬ್ರು ಮಾತಾಡ್ತಾರೆ, ತುಂಬಾ ನಗ್ತಾ ಮಾತಾಡ್ತಾರೆ, ಮಾತಾಡಿ ಕೊನೆಯಲ್ಲಿ ಇವನು ಹೇಳ್ತಾನೆ, ಸಿ ಯು ಆನ್ ನೆಕ್ಸ್ಟ್ ಸಂಡೇ ಸಿಗೋಣ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಈ ಡೇ ಬಂದಾಗ ನಾವು ಯಾವಾಗ್ಲೂ ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ಸ್ಯಾಟರ್ಡೆ, ಸೊ ಇಲ್ಲಿ ಎಲ್ಲಾ ಕಡೆ ನಾವು ಆನ್ ಅನ್ನ ಬಳಸ್ತೀವಿ. ಇದು ಮಾತ್ರ ಕರೆಕ್ಟ್ ಇದೆ, ಏನು ತಪ್ಪಿಲ್ಲ. ಆದರೆ ಇಲ್ಲಿ ನೆಕ್ಸ್ಟ್ ಅನ್ನುವಂತಹ ಪದ ಬಂದಾಗ ಈ ಆನ್ ಅನ್ನೋದು ಏನಾಗಬಾರ್ದು, ಬರಬಾರ್ದು, ಅದು ತಪ್ಪಾಗುತ್ತೆ. ಇಲ್ಲಿ ಆನ್ ಅನ್ನೋದಾಗದು ಡೈರೆಕ್ಟ್ಲಿ ನೆಕ್ಸ್ಟ್ ಸಂಡೇ ಅಷ್ಟೇ ಹಾಕಿ, ಸಿ ಯು ನೆಕ್ಸ್ಟ್ ಸಂಡೇ ಸಿಗೋಣ. ಇಲ್ಲಿ ಸಿ ಯು ಟುಮಾರೋ, ಇಲ್ಲಿ ಯಾವುದೇ ಪ್ರೆಪೋಸಿಷನ್ ಆನ್ ಟುಮಾರೋ, ಇನ್ ಟುಮಾರೋ, ಆಟ್ ಟುಮಾರೋ ಏನು ಮಾಡಬೇಡಿ, ಕರೆಕ್ಟ್ ಇದೆ. ಸಿ ಯು ಟು ನೈಟ್, ಇವತ್ತು ರಾತ್ರಿ ಸಿಗೋಣ, ಕರೆಕ್ಟ್. ಸಿ ಯು ಅಗೇನ್, ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಸಿ ಯು ಲೇಟರ್, ರೈಟ್? ಯಾವುದೇ ಪ್ರೆಪೋಸಿಷನ್ ಇಲ್ಲ, ಬಟ್ ಪ್ರೆಪೋಸಿಷನ್ ಯಾವಾಗ ಬಳಸಬೇಕು ಅದನ್ನು ಕೂಡ ನೋಡ್ಕೊಳ್ಳಿ. ಸಿ ಯು ಆನ್ 5th ಡಿಸೆಂಬರ್, 5 ಡಿಸೆಂಬರ್ಗೆ ನಿಮಗೆ ಮೀಟ್ ಆಗ್ತೇನೆ. ಸೊ ಇಲ್ಲಿ 5th ಡಿಸೆಂಬರ್ ಡೇಟ್ ಹೇಳುವಾಗ ಬಳಸಬೇಕು.
ಓನ್ಲಿ ದಿನ ಇದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೆಕ್ಸ್ಟ್ ಅಂತ ಇಲ್ಲ ಅಂದ್ರೆ ಈ ವಾಕ್ಯ ಕರೆಕ್ಟ್ ಆಗಿ ಬಿಡುತ್ತೆ, ಸಿ ಯು ಆನ್ ಸಂಡೇ. ಬಟ್ ನೆಕ್ಸ್ಟ್ ಬಂದ್ರೆ ಆನ್ ಬರಬಾರ್ದು, ನೆಕ್ಸ್ಟ್ ಸಂಡೇ. ಸಿ ಯು ಆನ್ ಫ್ರೈಡೆ, ಶುಕ್ರವಾರ ಸಿಗೋಣ, ಮೀಟ್ ಆಗೋಣ. ಸಿ ಯು ಇನ್ ಮಾರ್ಚ್, ಇಲ್ಲಿ ಇನ್ ಬಂದಿದೆ ನೋಡಿ, ಸರ್ ಆನ್ ಬರ್ಬೇಕ್ರಿ ಅಂತ ಹೇಳ್ಬಿಟ್ರಿ, ಯಾಕಂದ್ರೆ ಈ ತಿಂಗಳ ಹೆಸರು ಬಂದಾಗ ನಾವು ಇನ್ ಬಳಸ್ತೀವಿ, ರೈಟ್. ಇದು ನಿಮಗೆ ಕೋರ್ಸ್ ಅಲ್ಲಿ ಕಲಿಸಿದೀನಿ ಕಂಪ್ಲೀಟ್ ಆಗಿ, ಯಾವ ಪ್ರೆಪೋಸಿಷನ್ ಎಲ್ಲಿ ಬಳಸಬೇಕು ಅಂತ ಹೇಳಿ ಪ್ರತಿಯೊಂದು ವರ್ಡ್ ಅನ್ನ. ಸೊ ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇವತ್ತಿನ ಕ್ಲಾಸ್. ಈ ಮಿಸ್ಟೇಕ್ಸ್ ನ ಒಂದು ನೋಟ್ಸ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ. ನೋಟ್ಸ್ಗಾಗಿ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿ, ಇದರ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಈ ನೋಟ್ಸ್ ಅನ್ನ ರಿವಿಷನ್ ಮಾಡೋದ್ರಿಂದ ಇನ್ನು ನೀವು ಪರ್ಫೆಕ್ಟ್ ಆಗ್ತೀರಾ. ಇಲ್ಲಿಗೆ ಇದನ್ನ ಬಿಡಬೇಡಿ. ಇಷ್ಟು ಎಫರ್ಟ್ ಹಾಕಿದ್ದೀರಾ, ನಾನು ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕ್ರಿಯೇಟಿವ್ ಆಗಿ ಎಕ್ಸಾಂಪಲ್ಸ್, ರಿಲೇಟಬಲ್ ಎಕ್ಸಾಂಪಲ್ಸ್ ಬಳಸಿ ನಿಮ್ಮ ತಲೆಯಲ್ಲಿ ಅದು ಫಿಕ್ಸ್ ಆಗಬೇಕು ಆ ರೀತಿ ಕಲಿಸಿದ್ದೀನಿ. ಒಂದ್ಸಲ ನೋಟ್ಸ್ ಅನ್ನ ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ಗಾಗಿ ಟೆಲಿಗ್ರಾಮ್ ಜಾಯ್ನ್ ಆಗಿ, ಇಲ್ಲಿ ನಾನು ಶೇರ್ ಮಾಡಿರ್ತೀನಿ. ಇನ್ನು ನೀವು ಕಂಪ್ಲೀಟ್ ಇಂಗ್ಲಿಷ್ ಅನ್ನ ನನ್ನ ಜೊತೆಯಲ್ಲಿ ಫಾಸ್ಟ್ ಆಗಿ ತುಂಬಾ ಕಡಿಮೆ ಸಮಯದಲ್ಲಿ ಪ್ರಾಕ್ಟೀಸ್ ಜೊತೆಯಲ್ಲಿ ಕಲಿಬೇಕಂದ್ರೆ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಿ 0 ಇಂದ ಹೀರೋ ಲೆವೆಲ್ಗೆ ನಿಮ್ಮನ್ನ ತೆಗೆದುಕೊಂಡು ಹೋಗುತ್ತೆ ಈ ಕೋರ್ಸ್. ಎಲ್ಲ ಫೀಚರ್ಸ್ ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಅಂಡ್ ಕ್ಲಾಸಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಿಮ್ಮ ಸ್ಕಿಲ್ಸ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಲಾಂಚ್ ಮಾಡಿರುವಂತಹ ಆಪ್ ಇದು, ರೈಟ್. ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ. ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ, ಇಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಕೂಡ ನೇರವಾಗಿ ಜಾಯಿನ್ ನೀವು ಆಗಬಹುದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಹುಸೇನ್ ನಾಯ್ಕರ್. ಥ್ಯಾಂಕ್ ಯು ಅಂಡ್ ಬಾಯ್ ಬಾಯ್.